ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜ್ಜಿವರ್ಸ್ ಅಕಾಡೆಮಿ ಶಿವಮೊಗ್ಗ. ನಾನು ಮಣಿಕಂಠ ಬಿ. ಸ್ನೇಹಿತರೆ, ಆರ್ಥಿಕ ಸಮೀಕ್ಷೆ 2022 ಮತ್ತು 23ಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ನಮ್ಮ ಫಿನಾನ್ಷಿಯಲ್ ಮಿನಿಸ್ಟರ್ ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಅನ್ನು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಟರ್ಮ್ಸ್ಗಳನ್ನ ತೆಗೆದುಕೊಂಡು ಯಾವ ರೀತಿ ನಾವು ನೋಡ್ತಾ ಹೋಗ್ಬೋದು ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬಹಳಷ್ಟು ಸ್ನೇಹಿತರು ಆರ್ಥಿಕ ಸಮೀಕ್ಷೆಗೆ ಮತ್ತೆ ಬಜೆಟ್ಗೆ ಸಂಬಂಧಪಟ್ಟಂತೆ ಕನ್ಫ್ಯೂಸನ್ ಹೊಂದಿರ್ತಾರೆ. ಆರ್ಥಿಕ ಸಮೀಕ್ಷೆ ಮತ್ತೆ ಬಜೆಟ್ಗೆ ವ್ಯತ್ಯಾಸ ಗೊತ್ತಿರಲ್ಲ. ಏನಪ್ಪಾ ಹಾಗಂತ ಹೇಳಿದ್ರೆ, ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ರೆ ಇಸ್ ರಿಲೇಟೆಡ್ ಟು ಪಾಸ್ಟ್, ಹಾಗೆ ಬಂದ್ಬಿಟ್ಟು ಬಜೆಟ್ ಅಂತ ಹೇಳಿದ್ರೆ ಇಸ್ ರಿಲೇಟೆಡ್ ಟು ಫ್ಯೂಚರ್. ಆರ್ಥಿಕ ಸಮೀಕ್ಷೆಯು ಹಿಂದೆ ಆಗಿರುವಂತಹ ಆಯವ್ಯಯಗಳು ವೆಚ್ಚಗಳಿಗೆ ಸಂಬಂಧಪಟ್ಟಿರುತ್ತೆ. ಅದೇ ಫ್ಯೂಚರ್ಗೆ ಸಂಬಂಧಪಟ್ಟದ್ದು ಬಜೆಟ್ ಆಗಿರುತ್ತೆ. ಮುಂದೆ ಏನ್ ಮಾಡಬೇಕಾಗತ್ತೆ, ಎಷ್ಟು ಖರ್ಚು ಮಾಡಬೇಕಾಗತ್ತೆ, ಹೇಗೆ ಸಾಲವನ್ನು ತರಬೇಕಾಗತ್ತೆ, ಹೇಗೆ ಇನ್ಕಮ್ ಅನ್ನ ನಾವು ಕ್ರೋಢೀಕರಿಸ್ಕೊಳ್ಬೇಕಾಗತ್ತೆ, ಅದೆಲ್ಲದರ ಬಗ್ಗೆ ಪ್ಲಾನ್ ಮಾಡೋದನ್ನ ನಾವು ಬಜೆಟ್ ಅಂತ ಹೇಳ್ತೀವಿ. ಸಿಂಪಲ್ ಟರ್ಮ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ರೆ ಹಿಂದೆ ಆಗಿರುವುದಕ್ಕೆ ಸಂಬಂಧಪಟ್ಟಿರೋದು. ಹಾಗೆ ಬಂದ್ಬಿಟ್ಟು ಬಜೆಟ್ ಅಂತ ಹೇಳಿದ್ರೆ ಮುಂದೆ ಆಗುವುದಕ್ಕೆ, ಮುಂದೆ ಖರ್ಚು ಮಾಡೋದಕ್ಕೆ, ಮುಂದೆ ನಾವು ಏನ್ ಪ್ಲಾನ್ ವೆಲ್ ಪ್ಲಾನ್ಡ್ ಆಗಿ ಏನ್ ಮಾಡಬೇಕಾಗತ್ತೆ ಅದನ್ನ ನಾವು ಬಜೆಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ನೇಹಿತರೆ, ಈಗ ಆಲ್ರೆಡಿ ನಮ್ಮ ಪಾರ್ಲಿಮೆಂಟ್ ನಲ್ಲಿ 2022 ಮತ್ತು 23ಕ್ಕೆ ಸಂಬಂಧಪಟ್ಟಂತ ಆರ್ಥಿಕ ಸಮೀಕ್ಷೆ ಪ್ರೆಸೆಂಟ್ ಆಗಿದೆ. ಈ ಒಂದು ರಿಪೋರ್ಟ್ ಏನಿರುತ್ತೆ, ಆರ್ಥಿಕ ಸಮೀಕ್ಷೆಯ ರಿಪೋರ್ಟ್ ಸಡನ್ ಆಗಿ ನಮಗೆ ಏನು ನಮ್ಮ ಪಾರ್ಲಿಮೆಂಟ್ ನಲ್ಲಿ 2 ಸದನಗಳಲ್ಲಿ ಸಬ್ಮಿಟ್ ಆಗ್ಬಿಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವುದೇ ರಿಪೋರ್ಟ್ಗಳಾಗ್ಲಿ ನಮ್ಮ ಪಾರ್ಲಿಮೆಂಟ್ ನಲ್ಲಿ ಸಬ್ಮಿಟ್ ಆಗ್ಬೇಕಂತ ಹೇಳಿದ್ರೆ ಕೆಲವೊಂದು ಕೆಲವೊಂದು ಪ್ರೋಸೆಸ್ ಅನ್ನ ಅದು ಫಾಲೋ ಮಾಡಬೇಕಾಗತ್ತೆ. ಪ್ರೋಸೆಸ್ ಯಾವ ರೀತಿ ಫಾಲೋ ಮಾಡಬೇಕಾದ್ರೆ ನೋಡ್ತೀವಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಈಗ ನಾವು ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಬಜೆಟ್ ನಾಳೆ ಘೋಷಣೆ ಆಗುತ್ತೆ ಅಂತ ಹೇಳಿದ್ರೆ ಅವತ್ತಿನ ಹಿಂದಿನ ದಿವಸ ಆರ್ಥಿಕ ಸಮೀಕ್ಷೆ ಯಾವಾಗ್ಲೂ ನಮ್ಮ ಪ್ರಾಕ್ಟೀಸ್ ಅಲ್ಲಿ ಬಂದಿರೋದು ಅಂತ ಹೇಳಿದ್ರೆ, ನಮ್ಮ ಟ್ರೆಡಿಷನಲ್ ಆಗಿ ಬಂದಿರೋದು, ಹಿಂದೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು. ಆ ಬಜೆಟ್ ನಾಳೆ ಘೋಷಣೆ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು. ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಘೋಷಣೆ ಆಗಿರೋದು ನಿಮ್ಗೆ ಗೊತ್ತಿರುತ್ತೆ, ನೋಡಿದ್ದೀರಾ. ಆರ್ಥಿಕ ಸಮೀಕ್ಷೆ ಅವತ್ತಿನ ಹಿಂದಿನ ದಿವಸ ಘೋಷಣೆಯಾಗಿ ಬಜೆಟ್ ಅವತ್ತಿನ ನಂತರ ಅಂದ್ರೆ ಮುಂದಿನ ದಿವಸ ನಾಳೆ ಘೋಷಣೆ ಆಗುತ್ತೆ ಅಂತ ಹೇಳಿದ್ರೆ ಇವತ್ತಿನ ಹಿಂದಿನ ದಿವಸ ಆರ್ಥಿಕ ಸಮೀಕ್ಷೆಯನ್ನ ಪ್ರೆಸೆಂಟ್ ಮಾಡ್ತಾರೆ. ನಂತರ ಮೊದಲನೇದಾಗಿ ಫಸ್ಟ್ ಪ್ರೋಸೆಸ್ ಏನಪ್ಪಾ ಅಂತ ಹೇಳಿದ್ರೆ, ಎಕನಾಮಿಕ್ ಸರ್ವೆ ಈಸ್ ಪ್ರಿಪೇರ್ಡ್ ಬೈ, ನೋಡಿ ಸ್ನೇಹಿತರೆ, ಎಕನಾಮಿಕ್ ಸರ್ವೆ ಒಂದ್ ಸೆಕೆಂಡ್, ಪೆನ್ನಿನ ಕಲರ್ ಅನ್ನ ಚೇಂಜ್ ಮಾಡ್ತೀನಿ. ಎಕನಾಮಿಕ್ ಸರ್ವೆ ಇಸ್ ಪ್ರಿಪೇರ್ಡ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಷಿಯಲ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಎಕನಾಮಿಕ್ ಸರ್ವೆ ಇದಾಗುತ್ತೆ ನಿಮಗೆ. ಅಂದ್ರೆ ಏನು ಡಾಟಾ ಏನು ಕ್ರೋಢೀಕರಿಸ್ತಾರೆ ಅದು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂಡರ್ ಅಲ್ಲಿ ಅದು ರೆಡಿ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್, ನೆನಪಿರ್ಲಿ. ಇದು ಕೇಳ್ತಾರೆ, ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಎಕನಾಮಿಕ್ ಸರ್ವೆ ಯಾವ ಒಂದು ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಪ್ರಿಪೇರ್ ಆಗುತ್ತೆ ಅಂತ ಕೇಳಿದ್ರೆ ನಮ್ಮ ಆನ್ಸರ್ ಮಿನಿಸ್ಟ್ರಿ ಆಫ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್, ಫಿನಾನ್ಸ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಪ್ರಿಪೇರ್ ಆಗುತ್ತೆ. ಹಾಗೆ ಈ ಏನು ಪ್ರಿಪೇರ್ ಆಗಿರುತ್ತಲ್ಲ ಅದನ್ನ ಮೊದಲು ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಇರ್ತಾರೆ, ವಿ ಅನಂತರಾಮನ್ ಅಂತ ಹೇಳಿದ್ದಾರೆ ಇವಾಗ ಪ್ರೆಸೆಂಟ್ ಆಗಿ. ಅವ್ರ ಮುಖಾಂತರ ಇದು ಕ್ಲಾರಿಫೈ, ಮೊದಲು ಏನು ಮಿನಿಸ್ಟ್ರಿ ಆಫ್ ಫೈನಾನ್ಷಿಯಲ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಪ್ರಿಪೇರ್ ಆಗುತ್ತೆ ಫಸ್ಟ್, ದೆನ್ ಇಟ್ ವಿಲ್ ಬಿ ಕ್ಲಿಯರ್ಡ್ ಬೈ ಚೀಫ್ ಎಕನಾಮಿಕ್ ಅಡ್ವೈಸರ್ ವಿ ಅನಂತರಾಮನ್. ಇವಾಗ ಪ್ರೆಸೆಂಟ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಬಂದ್ಬಿಟ್ಟು ವಿ ಅನಂತರಾಮನ್ ಇರ್ತಾರೆ. ಇವರ ಮುಖಾಂತರ ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಸೆಕ್ರೆಟರಿ ಆಫ್ ಎಕನಾಮಿಕ್ ಅಫೇರ್ಸ್ ಮುಖಾಂತರ ಕೂಡ ಇದು ಕ್ಲಿಯರ್ ಆಗಬೇಕಾಗುತ್ತೆ. ನೇರವಾಗಿ ಅದು ಪಾರ್ಲಿಮೆಂಟ್ಗೆ ಇದಾಗಲ್ಲ. ಫಸ್ಟ್ ಚೀಫ್ ಎಕನಾಮಿಕ್ ಅಡ್ವೈಸರ್ ನಂತರ ಮುಖಾಂತರ ಕ್ಲಿಯರ್ ಆಗಬೇಕಾಗುತ್ತೆ, ಮತ್ತೆ ಸೆಕ್ರೆಟರಿ ಆಫ್ ಎಕನಾಮಿಕ್ ಅಫೇರ್ಸ್ ಮುಖಾಂತರ ಕ್ಲಿಯರ್ ಆಗಬೇಕಾಗುತ್ತೆ. ನಂತರ ಫೈನಲ್ ವರ್ಷನ್ ಏನು ಒಂದು ರೆಡಿ ಆಗುತ್ತಲ್ಲ, ಏನು ಎಕನಾಮಿಕ್ ಸರ್ವೆ ಅನ್ನೋ ಒಂದು ರಿಪೋರ್ಟ್ ರೆಡಿ ಆದನ್ನ ಫೈನಲ್ ವರ್ಷನ್ ಇಸ್ ಸ್ಕ್ರೂಟನೈಸ್ಡ್ ಬೈ ಫಿನಾನ್ಷಿಯಲ್ ಸೆಕ್ರೆಟರಿ ಅಂಡ್ ಫಿನಾನ್ಷಿಯಲ್ ಮಿನಿಸ್ಟರ್. ಫಸ್ಟ್ ಫಿನಾನ್ಷಿಯಲ್ ಸೆಕ್ರೆಟರಿ ಇರುತ್ತೆ, ನಂತರ ಫಿನಾನ್ಷಿಯಲ್ ಮಿನಿಸ್ಟರ್. ಮೊದಲು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಪ್ರಿಪೇರ್ ಆಗುತ್ತೆ. ನಂತರ ಬಂದ್ಬಿಟ್ಟು ಚೀಫ್ ಎಕನಾಮಿಕ್ ಅಡ್ವೈಸರ್ ಮುಖಾಂತರ ಅದು ಕ್ಲಿಯರ್ ಆಗಬೇಕಾಗತ್ತೆ. ನಂತರ ಬಂದ್ಬಿಟ್ಟು ಸೆಕ್ರೆಟರಿ ಆಫ್ ಎಕನಾಮಿಕ್ ಅಫೇರ್ಸ್ ಅಂತ ಇರ್ತಾರೆ, ಅವ್ರ ಮುಖಾಂತರ ಕ್ಲಿಯರ್ ಆಗಬೇಕಾಗತ್ತೆ. ನಂತರ ಬಂದ್ಬಿಟ್ಟು ಫಿನಾನ್ಸ್ ಸೆಕ್ರೆಟರಿ ಅಂತ ಇರ್ತಾರೆ. ಮತ್ತೆ ಫೈನಲ್ ಆಗಿ ನಮ್ಮ ಫಿನಾನ್ಷಿಯಲ್ ಮಿನಿಸ್ಟರ್, ಈ ಪ್ರೆಸೆಂಟ್ ಆಗಿರೋರು ಯಾರು, ನಿರ್ಮಲಾ ಸೀತಾರಾಮನ್. ಯಾರು ಪ್ರೆಸೆಂಟ್ ಆ ಗವರ್ಮೆಂಟಿನ ಆ ಒಂದು ಸರ್ಕಾರದ ಪ್ರೆಸೆಂಟ್ ಫಿನಾನ್ಷಿಯಲ್ ಮಿನಿಸ್ಟರ್ ಯಾರಿರ್ತಾರೆ ಅವ್ರ ಮುಖಾಂತರ ಫೈನಲ್ ಆಗಿ ಸ್ಕ್ರೂಟಿನೈಸ್ ಆಗಬೇಕಾಗುತ್ತೆ. ನೇರವಾಗಿ ಅದು ಪಾರ್ಲಿಮೆಂಟಿಗೆ ಬರಲ್ಲ. ಈ ರೀತಿ 5 ಪ್ರೋಸೆಸ್ಗಳ ಮುಖಾಂತರ ಅದು ಎಕನಾಮಿಕ್ ಸರ್ವೆಯನ್ನ ಪ್ರೆಸೆಂಟ್ ಮಾಡ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಡಾಟಾವನ್ನ ಈ ರೀತಿ
ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಡಾಟಾ ಎಲ್ಲಿ ಕಲೆಕ್ಷನ್ ಮಾಡ್ತಾರೆ? ಮೊದಲನೇದಾಗಿ 99% ಡಾಟಾ ಇಸ್ ಕಲೆಕ್ಟೆಡ್ ಬೈ NSO, ನ್ಯಾಷನಲ್ ಸ್ಟಾಟಿಕಲ್ ಆಫೀಸ್ ಅಂತ ಹೇಳ್ತೀವಿ. NSO ಮತ್ತೆ ಮಿನಿಸ್ಟ್ರಿ ಆಫ್ ಸ್ಟಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOPSI ಇವೆರಡು ಸಂಸ್ಥೆಗಳ ಮುಖಾಂತರ 99.99% ಡಾಟಾನ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತೆ ಕಲೆಕ್ಟ್ ಮಾಡ್ತಾರೆ. ಇವರು ಕಲೆಕ್ಟ್ ಮಾಡಿದಂತ ಡಾಟಾವನ್ನ ಈ 5 ಪ್ರೋಸೆಸ್ಗಳ ಮುಖಾಂತರ ಕ್ರೋಢೀಕರಿಸಿ ಫೈನಲ್ ಆಗಿ ಪಾರ್ಲಿಮೆಂಟ್ಗೆ ತರ್ತಾರೆ. ನಂತರ ಪಾರ್ಲಿಮೆಂಟ್ಗೆ ಫೈನಲ್ ಆಗಿ ಯಾರು ಸಬ್ಮಿಟ್ ಮಾಡ್ತಾರೆ? ನಮ್ಮ ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟರ್ ಯಾರಾಗಿರ್ತಾರೆ ಅವರು ಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್, ಹಾಗಾದ್ರೆ ಈಗ ಈ ಒಂದು ಪ್ರೋಸೆಸ್ಗೆ ಸಂಬಂಧಪಟ್ಟ ಇಷ್ಟು ವಿಚಾರಗಳಾಗಿದ್ರೆ ಈ ಒಂದು ಎಕನಾಮಿಕ್ ಸರ್ವೆಗೆ ಮೊದಲು ಅಂದ್ರೆ ಬರಬೇಕು ಅಂತಂದ್ರೆ ಒಂದು ಹಿಸ್ಟ್ರಿ ಇರುತ್ತೆ. ನೋಡೋಣ ಹಾಗಾದ್ರೆ ಹಿಸ್ಟ್ರಿ ಯಾವ ರೀತಿ ಇದನ್ನ ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ನೋಡ್ತಾ ಇರೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಹೋದ್ರೆ ಇವೆಲ್ಲ ಏನಾಗ್ತವೆಪ್ಪ ಅಂತ ಹೇಳಿದ್ರೆ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತ ಸ್ಟಾಟಿಕಲ್ ಜೈಕೆ ಆಗಿರುತ್ತೆ. ಎಕನಾಮಿಕ್ ಸರ್ವೆ ನಂತರ ಎಕನಾಮಿಕ್ ಸರ್ವೆ ಕ್ವಶನ್ಸ್ ಗಳೇ ಕೇಳಬೇಕು ಅಂತ ಇಲ್ಲ. ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತ ಸ್ಟಾಟಿಕಲ್ ಜಿಕೆನು ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಹಾಗಾದ್ರೆ ಒಂದು ಸೆಕೆಂಡ್ ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಎಕನಾಮಿಕ್ ಸರ್ವೆಯನ್ನ 1951 ನಲ್ಲಿ ಮೊದಲನೇ ಬಾರಿಗೆ ಪ್ರೆಸೆಂಟ್ ಮಾಡ್ತಾರೆ. 1951 ಟೈಮ್ನಲ್ಲಿ ಮೊದಲನೇ ಬಾರಿಗೆ ಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ನೋಡಿ, ಇದನ್ನ ನೀವು ಪಾಯಿಂಟ್ ಔಟ್ ಮಾಡ್ಕೊಂಡ್ರೆ ರಫ್ ಆಗಿ ನೀವು ನಿಮ್ಮ ನೋಟ್ಸ್ ಅಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. 1964 ಅಲ್ಲಿ ಯಾರು ದೇಸಾಯಿ ಅವರು ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿರ್ತಾರೆ. ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅವರ ಅಂಡರ್ 1964 ಬಿಫೋರ್ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಎಕನಾಮಿಕ್ ಸರ್ವೆ ಆಗಿರ್ಬೋದು ಮತ್ತೆ ಬಜೆಟ್ ಆಗಿರ್ಬೋದು ಇವೆರಡನ್ನು ಕೂಡ ಏಕಕಾಲದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ರು, ಒಂದೇ ದಿವಸ ಪ್ರೆಸೆಂಟ್ ಮಾಡ್ತಾ ಇದ್ರು. ಈಗಿನ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನಪ್ಪಾ ಅಂತ ಹೇಳಿದ್ರೆ ನಾಳೆ ಬಜೆಟ್ ಘೋಷಣೆ ಆಗುತ್ತಾ ಅಂತ ಹೇಳಿದ್ರೆ ಅವತ್ತಿನ ಹಿಂದಿನ ದಿನ ನಾವು ಏನಂತ ಹೇಳ್ತೀವಿ ಎಕನಾಮಿಕ್ ಸರ್ವೆ ಪ್ರೆಸೆಂಟ್ ಮಾಡ್ತೀವಿ. ಆದ್ರೆ 1964 ಅಲ್ಲಿ ಹಾಗಿರ್ಲಿಲ್ಲ. ಎರಡೂ ಕೂಡ ಒಟ್ಟಿಗೆ ಅಥವಾ ಏಕಕಾಲದಲ್ಲಿ ಒಂದೇ ದಿವಸದಲ್ಲಿ ಸಬ್ಮಿಟ್ ಅಥವಾ ಪ್ರೆಸೆಂಟ್ ಮಾಡ್ತಾ ಇದ್ರು. ಈ ರೀತಿ ಮಾಡೋದ್ರಿಂದ ಮೊದಲನೇದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಬಜೆಟ್ಗೆ ಸಂಬಂಧಪಟ್ಟಂತ ಕೇಂದ್ರೀಕರಿಸುವುದಕ್ಕೆ ಆದ್ರೆ ಅದರ ಮೇನ್ ಇಂಪಾರ್ಟೆಂಟ್ ಏನು ಹೈಲೈಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. 1964 ಆನ್ವರ್ಡ್ಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ಡೀಲ್ ಲಿಂಕ್ಡ್ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ಡೀಲ್ ಲಿಂಕ್ಡ್ ಅಂತ ಹೇಳಿದ್ರೆ ಬಜೆಟ್ ಬೇರೆ ಮತ್ತೆ ಎಕನಾಮಿಕ್ ಸರ್ವೆಯನ್ನೇ ಬೇರೆಯಾಗಿ ಮಾಡಿದ್ರು. ಸೊ ದಟ್ ಏನು ಬಜೆಟ್ಗೆ ನಾವು ಏನು ಇಂಪಾರ್ಟೆನ್ಸ್ ಕೊಡ್ತೀವಿ ಅದು ಒಂದು ರೀತಿ ಏನಾಯ್ತು ಕಾಂಟೆಕ್ಸ್ಟ್ ಆಯ್ತು. ನಂತರ ಬಂದ್ಬಿಟ್ಟು ಇದು ಆನ್ಯುವಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿಗೆ ತುಂಬಾ ಹೆಲ್ಪ್ ಆಗ್ಲಿಕ್ಕೆ ಹೋಯ್ತು. ಯಾಕಪ್ಪ ಅಂತ ಹೇಳಿದ್ರೆ 12 ತಿಂಗಳುಗಳಲ್ಲಿ ಏನೇನು ಮಾಡಿದ್ರು, ಹಿಂದಿನ ವರ್ಷದ 12 ತಿಂಗಳುಗಳಲ್ಲಿ ಯಾವ್ಯಾವ ರೀತಿ ವೆಚ್ಚಗಳಾಗಿರ್ಬೋದು, ಸ್ಕೀಮ್ಸ್ ಗಳಾಗಿರ್ಬೋದು, ಪ್ರೋಗ್ರಾಮ್ಸ್ ಗಳಾಗಿರ್ಬೋದು, ಏನಾದ್ರೂ ಮಿಸ್ಟೇಕ್ಸ್ ಅಥವಾ ಎರರ್ಸ್ ಇದ್ರೆ ನಾವು ಎಕನಾಮಿಕ್ ಸರ್ವೆ ಮಾಡಿದಾಗ ಸಂಪೂರ್ಣವಾಗಿ ನಮ್ಗೆ ತಿಳಿದು ಬರ್ತಾ ಇತ್ತು. ತುಂಬಾ ಹೆಲ್ಪ್ ಆಯ್ತು ಆ ರೀತಿ ಮಾಡಿದ್ರಿಂದ. ಇದನ್ನ ನಾವು ಏನಪ್ಪ ಎಕನಾಮಿಕ್ ಸರ್ವೆ ಏನಪ್ಪಾ ಅಂತ ಹೇಳ್ತಾ ಇದೀವಿ ಅಂದ್ರೆ ಫ್ಲಾಗ್ಶಿಪ್ ಆಫ್ ಆನ್ಯುವಲ್ ಡಾಕ್ಯುಮೆಂಟ್ ಆಫ್ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಹೇಳ್ತೀವಿ. ಫ್ಲಾಗ್ಶಿಪ್ ಆನ್ಯುವಲ್ ಡಾಕ್ಯುಮೆಂಟ್ ಆಫ್ ದ ಮಿನಿಸ್ಟ್ರಿ ಫೈನಾನ್ಸ್ ಅಂತ ಹೇಳ್ತೀವಿ. ಓಕೆ ನೋಡಿ, ಎಕನಾಮಿಕ್ ಸರ್ವೆ ರಿವ್ಯೂಸ್ ದ ಡೆವಲಪ್ಮೆಂಟ್ ಇನ್ ದ ಇಂಡಿಯನ್ ಎಕಾನಮಿ ಓವರ್ ದ ಪ್ರೀವಿಯಸ್ 12 ಮಂತ್. ಏನು ಇಂದಿನ 12 ತಿಂಗಳುಗಳ ಎಲ್ಲಾ ಏನು ಸಂಬಂಧಪಟ್ಟಂತ ಅಭಿವೃದ್ಧಿಗೆ ಸಂಬಂಧಪಟ್ಟ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಇದು ಕೊಡ್ತಾ ಇತ್ತು. ನಂತರ ಸಮರೈಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಮೇಜರ್ ಡೆವಲಪ್ಮೆಂಟ್ ಆಫ್ ದ ಪ್ರೋಗ್ರಾಮ್ಸ್, ಹೈಲೈಟ್ಸ್ ಆಫ್ ದ ಪಾಲಿಸಿ ಇನಿಷಿಯೇಟಿವ್ ಆಫ್ ದ ಗವರ್ನಮೆಂಟ್ ಅಂಡ್ ಪ್ರಾಸ್ಪೆಕ್ಟ್ ಆಫ್ ದ ಎಕನಾಮಿ ಶಾರ್ಟ್ ಟು ಮೀಡಿಯಂ ಟರ್ಮ್ಸ್ ಅಂತ ಹೇಳಿದ್ರೆ ಈ ಹಿಂದಿನ 12 ತಿಂಗಳಲ್ಲಿ ಏನು ಮೇಜರ್ಸ್ ಪ್ರೋಗ್ರಾಮ್ಗಳನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಅಥವಾ ಏನಾದರೂ ಇನಿಷಿಯೇಟಿವ್ ಆಗಿ ಏನು ಕೆಲವೊಂದು ಪಾಲಿಸಿಗಳನ್ನ ತಂದಿದ್ರೆ ಅವೆಲ್ಲದನ್ನು ಕೂಡ ಸಂಕ್ಷಿಪ್ತವಾಗಿ ಎಕನಾಮಿಕ್ ಸರ್ವೆಯಲ್ಲಿ ಮಾಡಬಹುದು ಸ್ನೇಹಿತರೆ. ನಂತರ ಫೈನಲ್ ಆಗಿ ದಿಸ್ ಪ್ರೆಸೆಂಟ್ ಇನ್ ದ ಬೋತ್ ಹೌಸಸ್ ಅಂತ ಹೇಳಿದ್ರೆ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಎರಡಲ್ಲೂ ಕೂಡ ಯಾವಾಗ ಬಜೆಟ್ ಸೆಷನ್ಸ್ ಅಲ್ಲಿ ನೆನಪಿರ್ಲಿ, ವೆರಿ ಇಂಪಾರ್ಟೆಂಟ್, ಎಕನಾಮಿಕ್ ಸರ್ವೆಯನ್ನ ಯಾವಾಗ ಪ್ರೆಸೆಂಟ್ ಮಾಡ್ತಾರೆ, ಬಜೆಟ್ ಸೆಷನ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಮಗೆ ಈಸಿಯಾಗಿ ಕಾಣುತ್ತೆ, ಬಟ್ ಎಕ್ಸಾಮ್ ಅಲ್ಲಿ ನಿಮಗೆ ಇದು ಕನ್ಫ್ಯೂಸ್ ವರ್ಡ್ ಆಗಿ ಕಾಣುತ್ತೆ. ಯಾವಾಗ ಕ್ವಶನ್ಸ್ ಏನಾದ್ರೂ ಎಕನಾಮಿಕ್ ಸರ್ವೆಯನ್ನ ಯಾವ ಸೆಷನ್ಸ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಕೊಡಬೇಕಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಬಜೆಟ್ ಸೆಷನ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ನಮ್ಮ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ವಿಚಾರ. ಹಾಗಾದ್ರೆ ಈಗಿನ 2022 ಮತ್ತೆ 23ರಲ್ಲಿ ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದಂತ ಎಕನಾಮಿಕ್ ಸರ್ವೆಯಲ್ಲಿ ಏನಿತ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ಅಥವಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ.
ನೋಡಿ ನೋಡಿ ಸ್ನೇಹಿತರೆ, ಇಲ್ಲಿ ಚಾಪ್ಟರ್ 1 ಅಲ್ಲಿ ನಾವು ನೋಡ್ಬೋದು. ಇಲ್ಲಿ ಮೊದಲನೇ ಚಾಪ್ಟರ್ 1 ಅಲ್ಲಿ ಯಾವ ರೀತಿ ಸಂಕ್ಷಿಪ್ತವಾಗಿ ಯಾವುದ್ರ ಬಗ್ಗೆ ಹೇಳಿದನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ವರ್ಡ್ ಟೈಟಲ್ ಹೇಳುತ್ತೆ ಸ್ಟೇಟ್ ಆಫ್ ದ ಎಕನಾಮಿ 2022 ಅಂಡ್ ರಿಕವರಿ ಕಂಪ್ಲೀಟ್. ಹೀಗಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ನಿಮ್ಗೆ ಈಗಾಗಲೇ ತಿಳಿದಿರಬಹುದು 2019ರಿಂದ ನಾವು 2020, 21, 22 ಫಿನಾನ್ಸಿಯಲ್ ಅವಧಿಯಲ್ಲಿ ಬಹಳಷ್ಟು ಸಂಕಷ್ಟಕರ ವಿಚಾರಗಳನ್ನ ನಾವು ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲಿ ಫೇಸ್ ಮಾಡಿದ್ದೀವಿ. ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ಕೋವಿಡ್ ಪ್ಯಾಂಡಮಿಕ್ ಆಗಿರ್ಬೋದು, ಯುಕ್ರೇನ್ ಮತ್ತೆ ರಷ್ಯಾ ವಾರ್ ಆಗಿರ್ಬೋದು. ಇದು ಜಗತ್ತಿನ ಮೇಲೆ ದೊಡ್ಡದಾದಂತ ವ್ಯಾಸ್ಟ್ ಇಂಪ್ಯಾಕ್ಟ್ ಅನ್ನ ಬೀರಿದೆ ಸ್ನೇಹಿತರೆ. ಆ ಒಂದು ಇಂಪ್ಯಾಕ್ಟ್ ಅನ್ನ ಯಾವ ರೀತಿ ನಮ್ಮ ಕಂಟ್ರಿಯ ಮೇಲೆ ಯಾವುದೇ ಹೊರತುಪಡಿಸಿಲ್ಲ, ಯಾವ ರೀತಿ ಜಗತ್ತಿನ ಮೇಲೆ ಇಂಪ್ಯಾಕ್ಟ್ ಆಯ್ತು, ನಮ್ಮ ಭಾರತದ ಮೇಲೂ ಕೂಡ ಅದೇ ರೀತಿ ಇಂಪ್ಯಾಕ್ಟ್ ಆಯ್ತು. ಹಾಗಾದ್ರೆ ನಮ್ಮ ಭಾರತ ಇವೆಲ್ಲ ಏನು ಸಿಚುವೇಶನ್ಗಳನ್ನ ಯಾವ ರೀತಿ ಚಾಲೆಂಜ್ ಮಾಡಿ ಫೇಸ್ ಮಾಡ್ಕೊಳ್ತಾ ಬಂತು, ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಏನು ಈಗ ಯುಕ್ರೇನ್ ಮತ್ತೆ ರಷ್ಯಾ ಏನು ಯುದ್ಧ ನಡೀತು, ಹಾಗೆ ಪ್ಯಾಂಡಮಿಕ್ ಆಯ್ತು, ಇವುಗಳನ್ನ ಹೇಗೆ ಎಲಿಮಿನೇಟ್ ಮಾಡ್ತಾ ಬಂತು, ಎಲಿಮಿನೇಟ್ ಮಾಡ್ಕೊಂಡು ಯಾವ ರೀತಿ ಗ್ರೌತ್ ಆಗ್ತಾ ಬಂತು ಅಂತೇಳಿ ಮೊದಲನೇ ಚಾಪ್ಟರ್ ಅಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಸ್ನೇಹಿತರೆ. ನೋಡಿ, ದ ಗ್ಲೋಬಲ್ ಎಕನಾಮಿಕ್ ಬ್ಯಾಟಲ್ಸ್ ಥ್ರೂ ದ ಯುನಿಕ್ ಸೆಟ್ ಆಫ್ ಚಾಲೆಂಜಸ್ ಅಂಡ್ ಯಾವುದು ಹಾಗೆ ಮೈಕ್ರೋ ಅಂಡ್ ಗ್ರೌತ್ ಚಾಲೆಂಜ್ ಇನ್ ದ ಇಂಡಿಯನ್ ಎಕಾನಮಿ ಅಂಡ್ ಇಂಡಿಯನ್ ಎಕಾನಮಿ ರಿಸಲ್ಟ್ಸ್ ಅಂಡ್ ಗ್ರೌತ್ ಡೈವರ್ಸ್ ಅಂಡ್ ಇನ್ಕ್ಲೂಸಿವ್ ಗ್ರೌತ್. ಇವೆಲ್ಲದನ್ನು ಒಳಗೊಂಡಂತೆ ನಾವು ನಮ್ಮ ಅಭಿವೃದ್ಧಿಯನ್ನು ಇಷ್ಟ ಆದ್ರೂ ಕೂಡ ಯಾವುದೇ ರೀತಿ ಪರಿಣಾಮ ಬೀರದೆ ನಮ್ಮ ಅಭಿವೃದ್ಧಿ ಎಲ್ಲೂ ಕೂಡ ಕುಂಠಿತ ಆಗದೆ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಪ್ಯಾರಾಗ್ರಾಫ್ ಅಥವಾ ಚಾಪ್ಟರ್ 1 ಅಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ ನಿಮಿಷ. ನೋಡಿ ಸ್ನೇಹಿತರೆ, ಈಗ ನಮಗೆ ಸ್ಟೇಟ್ ಆಫ್ ಎಕನಾಮಿಕ್ ರಿಕವರಿ ಕಂಪ್ಲೀಟ್ ಅಲ್ಲಿ ನೋಡಿ ಮೊದಲನೇ ಲೈನ್ ಅಲ್ಲಿ ಅವ್ರು ಹೇಳಿದ್ದಾರೆ. ನೋಡಿ ಮೊದಲನೇ ಲೈನ್ ಅಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ರಷ್ಯಾ ಉಕ್ರೇನ್ ಕಾನ್ಫ್ಲಿಕ್ಟ್ ಹಾಗೆ ಪ್ಯಾಂಡಮಿಕ್ ಇವೆರಡು ಜಗತ್ತನ್ನ ಕಾಡಿದಂತಹ ಅಂಶಗಳು ಸ್ನೇಹಿತರೆ. ಯಾವ್ಯಾವ ರೀತಿ ಕಾಡಿದವೆ? ಇನ್ಫ್ಲೇಷನ್ ಜಾಸ್ತಿ ಆಯ್ತು, ಈ ಇಂಡಿಯನ್ ಎಕಾನಮಿ ಏನಿದೆ ಆ ಎಕಾನಮಿ ಸ್ಟ್ಯಾಗಿಂಗ್ ಆಗ್ತಾ ಹೋಯ್ತು, ಅಂದ್ರೆ ಸ್ಟೇಬಲ್ ಆಗ್ತಾ ಇರಲ್ಲ. ಒಂದ್ಸರಿ ಮೈನಸ್ ಹೋಗ್ತಾ ಇತ್ತು, ಒಂದ್ಸರಿ ಗ್ರೌತ್ ಆಗ್ತಾ ಇತ್ತು, ಒಂದ್ಸರಿ ಪಾಸಿಟಿವ್ ಬರ್ತಾ ಇತ್ತು. ಒಂದ್ ರೀತಿ ಸ್ಥಿತವನ್ನ ಕಾಡ್ಕೊಳ್ತಾ ಇರಲ್ಲ, ಅಂದ್ರೆ ಫ್ಲೆಕ್ಸಿಬಿಟಿಯನ್ನ ಕಾಪಾಡ್ಕೊಳ್ತಾ ಇರಲಿಲ್ಲ. ಎರಡು ಕೇವಲ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ನಿಂದ. ಮತ್ತೆ ಹಾಗೆ ಈ ಒಂದು ಸಿಚುವೇಶನ್ ನಿಂದ ಯಾವ ರೀತಿ ಬ್ರಾಡ್ ರಿಕವರಿ ಆಯಿತು, ಎಲ್ಲಾ ಸೆಕ್ಟರ್ಗಳಾಗಿರ್ಬೋದು, ಪ್ರೈಮರಿ ಸೆಕ್ಟರ್ ಆಗಿರ್ಬೋದು, ಸೆಕೆಂಡರಿ ಸೆಕ್ಟರ್ ಆಗಿರ್ಬೋದು, ಮತ್ತೆ ಟೆರಿಟರಿ ಸೆಕ್ಟರ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಎಲ್ಲೂ ಕೂಡ ಲ್ಯಾಗ್ ಆಗದೆ ನಮ್ಮ ಎಕನಾಮಿ ಹೆಂಗೆ ಡೆವಲಪ್ಮೆಂಟ್ ಆಗ್ತು ಅನ್ನೋದನ್ನ ಸಂಪೂರ್ಣವಾಗಿ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ ಹಾಗೆ ಬಂದ್ಬಿಟ್ಟು ಫಿನಾನ್ಸಿಯಲ್, ಇದು ವೆರಿ ಇಂಪಾರ್ಟೆಂಟ್. ನೋಡಿ ಫಿನಾನ್ಷಿಯಲ್ ಇಯರ್ 2024 ಅಲ್ಲಿ ಎಷ್ಟು ಫರ್ಕಾಸ್ಟ್ ಮಾಡಿದ್ದಾರೆ ನಮಗೆ ಗೊತ್ತಿರೋ ಹಾಗೆ. ಈ ಒಂದು ಪರಿಣಾಮಗಳಿಂದ ನಮ್ಮ ಎಕನಾಮಿಕ್ GDP ಏನಿದೆ ಅದು ಆಲ್ಮೋಸ್ಟ್ ಮೈನಸ್ ಲೆವೆಲ್ ಹೋಗಿತ್ತು. ಬಟ್ ಅದು ಇಂಪ್ರೂವ್ಮೆಂಟ್ ಆಗ್ತಾ 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 ನಾವು ಫೈನಾನ್ಷಿಯಲ್ ಇಯರ್ 2024 ಅಲ್ಲಿ 6 to 6.85% ಲೆವೆಲ್ಗೆ ನಾವು ಪ್ರಿಡಿಕ್ಟ್ ಮಾಡಿದ್ದೇವೆ. ನೆನಪಿರಲಿ, ಇದು ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಪ್ರಕಾರ. ಎಕನಾಮಿಕ್ ಸರ್ವೆ ಪ್ರಕಾರ ಎಷ್ಟು 6 to 6.8% ಅನ್ನ ನಮ್ಮ GDP ಅನ್ನ ಗ್ರೋತ್ 2024 ಆಗುತ್ತೆ ಅಂತೇಳಿ ಪ್ರಿಡಿಕ್ಟ್ ಮಾಡಿದ್ದೀವಿ. ಹಾಗೆ ಪ್ರೈವೇಟ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗಿದೆ. ನಾವು ಫಿನಾನ್ಷಿಯಲ್ ಇಯರ್ 2015 ಇಯರ್ ಇಂದ ತಗೊಂಡಾಗ ನಮ್ಮ ಏನು ಪ್ರೈವೇಟ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ, ಅಂದ್ರೆ ಆಂತರಿಕವಾಗಿ ಏನು ಕನ್ಸಂಪ್ಷನ್ ಮಾಡ್ತೀವಿ ಅದು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ಪಾದನೆಗೆ ತಕ್ಕಂತೆ ನಾವು ಕನ್ಸಂಪ್ಷನ್ ಏನು ಮಾಡ್ತೀವಿ ಅದು ಜಾಸ್ತಿ ಆಗಿದೆ, ಅಂದ್ರೆ ಅದು ಈಕ್ವಲೈಸ್ ಮೇಂಟೈನ್ ಮಾಡಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಹಂಗೆ ಎಷ್ಟು ಬಂದ್ಬಿಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಅನಾವಶ್ಯಕ ವೆಚ್ಚಗಳನ್ನು ಮಾಡದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದೆ ಅನ್ನೋದನ್ನ ಇದು ಹೇಳ್ತಿದೆ. ಹಾಗೆ ನೆಕ್ಸ್ಟ್ ಲೈನ್ ಬಂದ್ಬಿಟ್ಟು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್, 30.6 MSME ಸೆಕ್ಟರ್ ಇದೆಯಲ್ಲ ಇದು 30.6% ಆವರೇಜ್ ಡ್ಯೂರಿಂಗ್ ದ January 2022 ಮತ್ತೆ ನವೆಂಬರ್ ತಿಂಗಳವರೆಗೆ 30.6 ಏನೋ ಇದಾಗಿದೆ ಅಂತೆ. ಟೋಟಲ್ MSME ಸೆಕ್ಟರ್ ಅಲ್ಲಿ ಗ್ರೋತ್ ಆಗಿದೆ. ಅಂದ್ರೆ ನಮ್ಮ ಉಳಿದ ಕಂಟ್ರಿಗಳಿಗೆ ಹೋಲಿಸಿಕೊಂಡಾಗ ನಮ್ಮ ಗ್ರೋತ್ MSME ಸೆಕ್ಟರ್ಗಳಲ್ಲಿ ಜಾಸ್ತಿ ಇದೆ. ಹಾಗೆ ರಿಟೇಲ್ ಇನ್ಫ್ಲೇಷನ್ ಏನಿತ್ತು ಅದು ಕೂಡ ನಾವು ಎಲಿಮಿನೇಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಇದು ಕೂಡ ನವೆಂಬರ್ 2022 ರಿಪೋರ್ಟ್ ಆಗಿರುತ್ತೆ. ಹಾಗೆ ಕೂಡ ಇಂಡಿಯನ್ ರುಪಿ ಸ್ಟೇಬಲ್ ಪೊಸಿಷನ್ ಕಾಪಾಡ್ಕೊಂಡು ಬಂದಿದೆ. ಎಲ್ಲೂ ಕೂಡ ಇದು ನಮ್ಮ ಇಂಡಿಯನ್ ರುಪೀಸ್ ಏನಿರುತ್ತೆ ಅದು ಲ್ಯಾಗ್ ಆಗಿಲ್ಲ. ಹಾಗೆ ಪರ್ಫಾರ್ಮ್ಡ್ ವೆಲ್, ಅಂದ್ರೆ ನಮ್ಮ ಆಲ್ ಓವರ್ ಯಾವುದೇ ಕಂಟ್ರಿ ಕರೆನ್ಸಿಗಳನ್ನ ಹೋಲಿಸಿಕೊಂಡಾಗ ಒಂದು ವೆಲ್ ಪರ್ಫಾರ್ಮ್ಡ್ ಮಾಡ್ತಾ ಬರ್ತಾ ಇದೆ ನಮ್ಮ ಕರೆನ್ಸಿ. ಹಾಗೆ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆ ಅದು ಕೂಡ ನಮ್ಮ ಪ್ರೀವಿಯಸ್ ಇಯರ್ಗೆ ಹೋಲಿಸ್ಕೊಂಡಾಗ ಒಂದು ಬ್ಯಾಲೆನ್ಸ್ ಅನ್ನ BOCANT ಅನ್ನ ಮೇಂಟೈನ್ ಮಾಡ್ತಾ ಬಂದಿದೆ. ಎಲ್ಲೂ ಕೂಡ
ತೀರಾ ಕಳಪೆ ಮಟ್ಟಕ್ಕೂ ಆಗಿಲ್ಲ ಅಥವಾ ತೀರಾ ಅತಿ ಹೆಚ್ಚು ಕೂಡ ಇದಾಗಿಲ್ಲ. ಅದ್ರ ಆ ಒಂದು ಫ್ಲೆಕ್ಸಿಬಿಲಿಟಿಯನ್ನು ನಮ್ಮ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಕೂಡ ಒಂದು ಉತ್ತಮವಾದಂಥ ಬೆಳವಣಿಗೆಯನ್ನು ನಾವು ಪ್ರೀವಿಯಸ್ ಇಯರ್ಲಿ ಕಂಡು ಬಂದಿದ್ದೀವಿ. ಪ್ರಾವಿಡೆಂಟ್ ಫಂಡ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಂದ್ರೆ ನಿಮಗೆ ಈಗಾಗಲೇ ತಿಳಿದಿರಬಹುದು, PF ಅನ್ನು ವಿತ್ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿನಗಳಲ್ಲಿ ದಿನಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಕಾಲ ನಾವು ಕಳಬೇಕಾಗುತ್ತೆ. ಆದ್ರೆ ಬಟ್ ಇವಾಗ PF ವಿತ್ಡ್ರಾವಲ್ ಅತಿ 1 ಡೇ ಅಥವಾ 24 ಡೇಸ್ ಒಳಗೆ ನಿಮಗೆ ಕ್ರೆಡಿಟ್ ಆಗುವಂತ ಒಂದು ಸಿಸ್ಟಮ್ ನಮಗೆ ಇವಾಗ ಬಂದಿದೆ. ಹಾಗೆ ಎಕನಾಮಿಕ್ ಗ್ರೋತ್ ನಮ್ಮ ಏನು ಪ್ರತಿಯೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಂತಂದ್ರೆ ಎನರೋಮಸ್ ಡೆವಲಪ್ಮೆಂಟ್ ಆಗಿದೆ. ಪ್ರತಿ ಹೆಚ್ಚು ಬೇರೆ ಕಂಟ್ರಿಗಳಿಗೆ ಹೋಲಿಸಿಕೊಂಡಾಗ ಅತಿ ವೇಗವಾಗಿ ನಾವು ಪ್ರೀವಿಯಸ್ ಇಯರ್ ಟು ಕಂಪೇರ್ ಮಾಡಿದಾಗ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ನಾವು ಬೆಳವಣಿಗೆಯನ್ನ ಅತಿ ವೇಗವಾಗಿ ಹೊಂದ್ತಾ ಇದ್ದೀವಿ. ಇವೆಲ್ಲದೂ ಕೂಡ ಪ್ರೀವಿಯಸ್ ಇಯರ್ಗೆ ಸಂಬಂಧಪಟ್ಟ ಡಾಟಾವಾಗಿರುತ್ತೆ ಸ್ನೇಹಿತರೆ. ನೀವು ತಿಳ್ಕೊಳ್ಬೇಕಾದ ಪಾಯಿಂಟ್ ಅಂತ ಏನಪ್ಪಾ ಅಂತಂದ್ರೆ MSME ಸೆಕ್ಟರ್ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು, ಮತ್ತೆ ಎಕನಾಮಿಕ್ ಸರ್ವೆ ಪ್ರಕಾರ ನಮ್ಮ ಎಕನಾಮಿಕ್ ಗ್ರೌತ್ ಅಂತ GDP ಗ್ರೌತ್ 2024 ಅಲ್ಲಿ ಎಷ್ಟಿರುತ್ತೆ. ಹಾಗೆ ಬಂದ್ಬಿಟ್ಟು ನಿಮಗೆ ಫೈನಾನ್ಷಿಯಲ್ ಇಯರ್ ನಲ್ಲಿ ಸಂಬಂಧಪಟ್ಟಂತೆ ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಇವೆಲ್ಲದೂ ಕೂಡ ನಿಮಗೆ ವಿವರವಾಗಿ ನಿಮಗೆ ನೀವು ಎಕನಾಮಿಕ್ ಸರ್ವೆಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇದನ್ನ ನೀವು ಇಂಪಾರ್ಟೆಂಟ್ ಅಂತ ಹಾಕೊಂಡ್ರು ಪರವಾಗಿಲ್ಲ ಸ್ನೇಹಿತರೆ. ನೋಡಿ, ನಿಮಗೆ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಒಟ್ಟಾರೆ ಆಂತರಿಕ ಉತ್ಪಾದನೆ ಅಂತ ಹೇಳ್ತೀವಿ. 2019 ಮತ್ತು 2020 ಅವಧಿಯಲ್ಲಿ 3.7% ಇತ್ತು. 2020-21ರಲ್ಲಿ -6.6% ಇತ್ತು. ಇದು ಯಾಕಂತ ಹೇಳಿ ನಮಗೆ ಪ್ರಿಡಿಕ್ಟ್ ಮಾಡೋದು ಯಾಕಪ್ಪ ಅಂತ ಹೇಳಿದ್ರೆ ಅದು ಪ್ಯೂರ್ಲಿ ಪ್ಯಾಂಡಮಿಕ್ ಸಿಚುವೇಶನ್ ಆಗಿತ್ತು. ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಯಾವುದೇ ರೀತಿಯ ಉತ್ಪಾದನೆಯೂ ಇರಲಿಲ್ಲ, ಜನರು ಕೂಡ ಹೊರಗಡೆ ಹೋಗ್ತಿರಲಿಲ್ಲ. ಸಾಲು ನಮಗೆ ಏನು 3-4 ತಿಂಗಳುಗಟ್ಟಲೆ ಕ್ವಾರಂಟೈನ್ ಅಲ್ಲಿ ಇರ್ತಾ ಇದ್ದೀವಿ. ಇವೆಲ್ಲ ಅಂದ್ರೆ ಯಾವುದೇ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತ ಏನೂ ಕೂಡ ಅಂದ್ರೆ ಉತ್ಪಾದನೆಗೆ ಸಂಬಂಧಪಟ್ಟ ಏನೂ ಕೂಡ ಚಟುವಟಿಕೆಗಳು ಆ ಟೈಮ್ನಲ್ಲಿ 2020 ಮತ್ತು 2021ರಲ್ಲಿ ನಡೀತಾ ಇರಲಿಲ್ಲ. ಆ ಟೈಮಲ್ಲಿ ನಮ್ಮ GDP ಎಷ್ಟು ಅಂತ ಕೇಳಿದ್ರೆ ನಾವು ಏನಪ್ಪ ಹೇಳ್ಬೇಕಾಗುತ್ತೆ ಅಂತ ಹೇಳಿದ್ರೆ -6.6%ಗೆ ಹೋಯ್ತು. ಬಟ್ ಲಾಕ್ಡೌನ್ ಸಡಿಲಿಕೆ ಆದ ನಂತರ 2021 ಮತ್ತು 2022ರ GDP 8.7% ಇನ್ಕ್ರೀಸ್ ಆಯಿತು. ಎನರಮಸ್ ಆಗಿ ಡೆವಲಪ್ಮೆಂಟ್ ಆಗಿಬಿಡ್ತು ನಮಗೆ ಅಂತ ಹೇಳಿದ್ರೆ. ನೋಡಿ, -6.6% ಇಂದ 8.7% ಆಲ್ಮೋಸ್ಟ್ ನಾವು ತೆಗೆದುಕೊಂಡಾಗ ನಮ್ಮ ಆಲ್ಮೋಸ್ಟ್ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ 8.7% ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಯಿತು. ಹಾಗೆ ಬಂದ್ಬಿಟ್ಟು 2022 ಈಗಿನ ಪ್ರೆಸೆಂಟ್ ನಮ್ಮ GDP ಬೆಳವಣಿಗೆಯ ದರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 7% ಇದೆ. ಎಷ್ಟಿದೆ? 7% ಇದೆ. ಹಾಗೆ ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಎಕನಾಮಿಕ್ ಸರ್ವೆನ ಹಿಸ್ಟ್ರಿಯನ್ನ ಚೆಕ್, ನಮ್ಮ ಆವಯವಗಳನ್ನು ಚೆಕ್ ಮಾಡಿದಾಗ ಅಥವಾ ಪ್ರೀವಿಯಸ್ ಇಯರ್ ಫಂಡಮೆಂಟಲ್ ನ ಚೆಕ್ ಮಾಡಿದಾಗ 6.8%, 6.8% ಗ್ರೌತ್ ಆಗುತ್ತೆ ಅಂತ ಹೇಳಿ ಎಕನಾಮಿಕ್ ಸರ್ವೆಯಲ್ಲಿ ಪ್ರಿಡಿಕ್ಟ್ ಮಾಡಿದೀವಿ. ಎಷ್ಟು ನಿಮ್ಗೆ ನೆನ್ಪಿಟ್ಕೊಂಡ್ರೆ ಇದರಲ್ಲಿ ಮುಂದಿನ ಕಮಿಂಗ್ ಎಕ್ಸಾಮ್ಗಳಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ನಮಗೆ ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ವಿಷಯಗಳು ಸಿಕ್ಕಿದೆ ನೋಡಿ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಒಟ್ಟಾರೆ ಆಂತರಿಕ ಏನು ಉತ್ಪಾದನೆ ಇದೆ ಅವೆಲ್ಲದನ್ನು ಕೂಡ ನಾವು GDP ಮುಖಾಂತರ ಕಂಡುಕೊಳ್ತೇವೆ. ಎಷ್ಟೆಷ್ಟು ನಮಗೆ ಟೋಟಲ್ ಎಲ್ಲದನ್ನು ಎಕ್ಸ್ಪೆಂಡಿಚರ್ ಲೆಸ್ ಮಾಡಿ, ಟೋಟಲ್ ಇನ್ಕಮ್ ಅನ್ನ ಲೆಸ್ ಮಾಡಿ, ಟೋಟಲ್ ಉತ್ಪಾದನೆಯನ್ನು ಆಡ್ ಮಾಡಿ ಇವೆಲ್ಲ ಮಾಡಿದಾಗ GDPಯ ಗ್ರೋತ್ ಇಲ್ಲಿಂದ ಇಲ್ಲಿಗೆ ಇತ್ತು ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಮೊದಲನೇದಾಗಿ ನಾವು ನಮ್ಮ ಇಂಡಿಯನ್ ಎಕನಾಮಿಯ ಸ್ನ್ಯಾಪ್ಶಾಟ್ ಅನ್ನ ತೆಗೆದುಕೊಂಡಾಗ ಟೋಟಲ್ ಆಗಿ ನಾವು ಫ್ರೈಪ್ ಅನಾಲಿಸಿಸ್ ನೋಡಿದಾಗ ವೆರಿ ಇಂಪಾರ್ಟೆಂಟ್ ಮೊದಲನೇ ಫ್ಯಾಕ್ಟರ್ ಆಗಿ ಕಂಡು ಬರೋದು ನಮಗೆ ಫೇವರ್ ಆಗಿ ರಿಲೇಟೆಡ್ ಆಗಿರೋದು ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ಆಗಿರುತ್ತೆ. ಈ ಅಗ್ರಿಕಲ್ಚರ್ಗೆ 2000 ಪ್ಯಾಂಡಮಿಕ್ ಇನ್ನೇನು ಪ್ರಾರಂಭ ಆಗೋ ಒಂದು ತಿಂಗಳು ಅಥವಾ 2 ತಿಂಗಳು ಹಿಂದೆ ಏನು ಎಕನಾಮಿಕ್ ಸರ್ವೆ ಆಗಿತ್ತು ಆ ಟೈಮ್ನಲ್ಲಿ ನಮ್ದು ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 5.5% ಇತ್ತು. ನಂತರ 2020 ಮತ್ತು 2021ರ ಅವಧಿಯಲ್ಲಿ 3.3 ಇತ್ತು. ಹಾಗೆ ಬಂದ್ಬಿಟ್ಟು 2021-22ರ ಅವಧಿಯಲ್ಲಿ 3% ಆಯಿತು. ಇವಾಗ ಚೇತರಿಕೆಯನ್ನ ಕಾಣ್ತಾ ಇದೆ. 2022 ಮತ್ತು 2023ರಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಅಂದ್ರೆ ಏನು ಉತ್ಪಾದನೆ ಇದೆ ಅದು 3.5% ಚೇತರಿಕೆಯನ್ನ ಕಾಣ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಪ್ರೆಸೆಂಟ್ ಗವರ್ಮೆಂಟ್ ಬಂದ್ಬಿಟ್ಟು ಹಲವಾರು ಯೋಜನೆಗಳನ್ನ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ತರ್ತಾ ಇದೆ. ಸೊ
ನೋಡಿ ಮೈನಸ್ ಅಂದರೆ ಏನು ಹಿಂದೆ ಅತಿ ಕಡಿಮೆ ಅಂಕಕ್ಕೆ ಹೋಗಿದ್ದಂಥ ಅಗ್ರಿಕಲ್ಚರ್ ಉತ್ಪಾದನೆ ಪರ್ಸೆಂಟೇಜು ಇವಾಗ ನಾವು ಎಟ್ ಪ್ರೆಸೆಂಟು 3.5, ಮುಂದಿನ ದಿನಗಳಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ ಅನ್ನೋ ಒಂದು ಊಹೆಯನ್ನು ಮಾಡ್ಬೋದು ಸ್ನೇಹಿತರೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಗ್ರೋತ್. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ನೀವು ಎಕ್ಸಾಮಿನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನ್ ಗಮನಿಸಬೇಕಪ್ಪ ಅಂತ ಹೇಳಿದ್ರೆ 2021 ಮತ್ತೆ 20 ಏನು ಈ ಪ್ರೆಸೆಂಟ್ ECBಗೆ ಸಂಬಂಧಪಟ್ಟಂತಹ ಒಂದು ಡೇಟಾಗಳನ್ನ ನೀವು ನೋಡ್ಕೊಂಡ್ರೆ ಸಾಕು. ಅತಿ ತೀರಾ ಹಳೆಯದು ಡೇಟಾಗಳನ್ನ ನೋಡ್ಕೊಂಡ್ರೆ ಅದೇನು ಉಪಯೋಗ ಆಗಲ್ಲ. ತಿಳ್ಕೊಂಡಿರ್ಬೇಕಾಗತ್ತೆ, ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕಾಗತ್ತೆ. ಅಂದ್ರೆ ತೀರಾ ನೀವು ಅದ್ರ ಬಗ್ಗೆ ಅಷ್ಟು ನೀವು ನಿಗಾವಹಿಸಿ ನೋಡ್ಬೇಕಾಗುತ್ತೆ. ಜಸ್ಟ್ ಪ್ರೀವಿಯಸ್ ಇಯರ್ ಮತ್ತೆ ಒಂದು ಅಟ್ ಪ್ರೆಸೆಂಟ್ ಅಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡ್ರೆ ಸಾಕು. ಇಂಡಸ್ಟ್ರಿಯಲ್ ಗ್ರೋತ್ ಎಷ್ಟು ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ 10.3% ಇತ್ತು 2021 ಮತ್ತೆ 2022 ಅವಧಿಯಲ್ಲಿ. ಸಡನ್ ಆಗಿ 4.1%ಗೆ ಗ್ರೋತ್ ಆಯ್ತು. ದ ಮೇಜರ್ ಇಂಪ್ಯಾಕ್ಟ್ ಆಯಿತು ಬಿಕಾಸ್ ಆಫ್ ಯಾಕಪ್ಪ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಗ್ರೋತ್, ಯುಕ್ರೇನ್ ಮತ್ತು ರಷ್ಯಾ ವಾರು ಇಂಡಿಯಾ ಗ್ರೋತ್ ಮೇಲೆ ಇಂಡಸ್ಟ್ರಿಯಲ್ ಗ್ರೋತ್ ಮೇಲೆ ತುಂಬಾ ಪರಿಣಾಮಗಳನ್ನ ಬೀರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಈಗ ಆಲ್ ಓವರ್ ಟೋಟಲ್ 100% ಅಂತ ತಗೊಂಡ್ರೆ ಟ್ರೇಡಿಂಗ್ ವಿಚಾರದಲ್ಲಿ 100ರಲ್ಲಿ 25% ಇಂಪ್ಯಾಕ್ಟ್ ಅನ್ನ ಯಾವ್ದು ಮಾಡಿದೆಯಪ್ಪ ಅಂತ ಹೇಳಿದ್ರೆ ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಮಾಡಿದೆ. 100ರಲ್ಲಿ 4 ಭಾಗಗಳನ್ನ ತಿಳ್ಕೊಂಡ್ರೆ ಒಂದು ಪಾರ್ಟ್ ಆಫ್ ದ ಫೋರ್ತ್ ಅಲ್ಲಿ ಬಿಗ್ ಇಂಪ್ಯಾಕ್ಟ್ ಅನ್ನ ನಮ್ಮ ಟೋಟಲ್ ವರ್ಲ್ಡ್ ಅಲ್ಲಿ ನಮಗೆ ಇಂಪ್ಯಾಕ್ಟ್ ಮಾಡಿದೆ. ಅದು ಆ ಒಂದು ಇಂಪ್ಯಾಕ್ಟ್ ನಮ್ಮ ಒಂದು ಇಂಡಿಯಾದ ಮೇಲೂ ಕೂಡ ಬೇರಿದೆ. ಇಂಡಸ್ಟ್ರಿಯಲ್ ಗ್ರೋತ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಗ್ರೋತ್ ಎಷ್ಟಿದೆ 4.1. ಮುಂದಿನ ದಿನಗಳಲ್ಲಿ ಇದು ಇನ್ಕ್ರೀಸ್ ಆಗುತ್ತೆ, ಬಟ್ ನೋಡೋಣ ಯಾವ ರೀತಿ ಇದಾಗುತ್ತೆ ಅಂತೇಳಿ. ನಂತರ ಬಂದ್ಬಿಟ್ಟು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಟೆರಿಟರಿ ಸೆಕ್ಟರ್ ಅಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸರ್ವಿಸಸ್ ನೋಡಿ ಸ್ನೇಹಿತರೆ, ಈ ಹಿಂದೆ ಇದ್ದಂತ ಎಲ್ಲಾ ಡಾಟಾಗಳನ್ನ ನಾವು ಅನಾಲಿಸಿಸ್ ಮಾಡ್ತಾ ಬಂದಾಗ ಎನರೋಮಸ್ ಅಂದ್ರೆ ಒಂದು ಹೈ ಸ್ಪೀಡ್ ಆಗಿ ಸರ್ವಿಸಸ್ ಸೆಕ್ಟರ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಗಮನಿಸಬಹುದು, ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ಅತಿ ಹೆಚ್ಚು ನಾವು ಯಾವುದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿವಿ ಅಂತ ಹೇಳಿದ್ರೆ, ಈಗ ಫುಡ್ ಆರ್ಡರ್ ಮಾಡೋಗಿರಲಿ ಜೊಮ್ಯಾಟೊ, ಸ್ವಿಗ್ಗಿ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಹಾಗೆ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಬಂದಾಗ ಈ ಫೋನ್ ಪೇ, ಗೂಗಲ್ ಪೇ ಇವುಗಳ ಮೇಲೆ ಸರ್ವಿಸ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗ್ತಾ ಬಂದಿದೀವಿ. ಅದೇನಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಈಗಲೂ ಕೂಡ ಅದು ಇನ್ನು ಮುಂದೂ ಕೂಡ ಅದು ಸರ್ವಿಸ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಂಗೆ ನಮಗೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತು. ಸೊ ಅದಕ್ಕೋಸ್ಕರ ನೋಡಿ, ಪ್ರೀವಿಯಸ್ ಇಯರ್ಗೆ ಹೋಲಿಸಿಕೊಂಡಾಗ 8.4 to 9.1%ಗೆ ಇನ್ಕ್ರೀಸ್ ಆಗಿದೆ. 8.4% ಇಂದ ಅಂದ್ರೆ 9.1% ಅಂತ ಆಲ್ಮೋಸ್ಟ್ 0.7% ಸರ್ವಿಸ್ ಸೆಕ್ಟರ್ ಅಲ್ಲಿ ಗ್ರೋತ್ ಆಗ್ತಾ ಇದೆ. ಇದು ಒಂದು ರೀತಿ ಎಕನಾಮಿಕ್ಗೆ ಒಂದು ಖುಷಿಯನ್ನು ತರುವಂತ ವಿಚಾರ. ಯಾಕಂದ್ರೆ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ ಯಾವುದೇ, ಈಗ ಪ್ಯಾಂಡಮಿಕ್ ಆಗಿರ್ಬೋದು, ಈ ಕೆಲವೊಂದು ವಾರ್ಗಳಾಗಿರ್ಬೋದು, ಕೆಲವೊಂದು ಇಂಪ್ಯಾಕ್ಟ್ ಎಕನಾಮಿಕ್ ಕಂಡೀಷನ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸನ್ನಿವೇಶ ಬಂದಾಗ ಈ ಸರ್ವಿಸ್ ಸೆಕ್ಟರ್ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದ್ರೆ ಇದು ಕೂತಲ್ಲೇ ನಾವು ಸರ್ವಿಸ್ ಅನ್ನ ತೆಗೆದುಕೊಳ್ಳೋದ್ರಿಂದ, ಅಥವಾ ಈಗ ನೋಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಕನ್ಸಲ್ಟ್ ಮಾಡುವಂತ ಇದು ಬಂದಿದೆ. ಈಗ ಫುಡ್ ಅನ್ನ ಆರ್ಡರ್ ಮಾಡ್ಬೇಕಾದ್ರೆ ಆನ್ಲೈನ್ ಮುಖಾಂತರ ಬಂದ್ಬಿಟ್ಟಿದೆ. ಇವೆಲ್ಲದಕ್ಕೂ ಕೂಡ ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ. ಸೊ ಸರ್ವಿಸ್ ಸೆಕ್ಟರ್ ಅಷ್ಟು ಒಂದು ಬ್ಯಾಡ್ ಇಂಪ್ಯಾಕ್ಟ್ಗೆ ಎಷ್ಟು ಇಂಪ್ಯಾಕ್ಟ್ ಆಗಲು ಕೂಡ ಸರ್ವಿಸ್ ಸೆಕ್ಟರ್ ಗ್ರೋತ್ ಆಗ್ತಾ ಬಂದಿದೆ ಇಲ್ಲಿ. ಹಾಗೆ ಬಂದ್ಬಿಟ್ಟು ಸ್ನೇಹಿತರೆ, ನೆಕ್ಸ್ಟ್ ಇವೆಲ್ಲದು ಏನಪ್ಪಾ ಆಯ್ತಾ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡೋಣ ಸರ್ವಿಸ್. ನಂತರ ಬಂದ್ಬಿಟ್ಟು ಇನ್ಫ್ಲೇಷನ್, ವೆರಿ 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 ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ದ ವ್ಯಾಲ್ಯೂ ಆಫ್ ಮನಿ ಡಿಕ್ರೀಸಸ್. ಏನಪ್ಪ ಇನ್ಫ್ಲೇಷನ್ ಅಂತ ಹೇಳಿದ್ರೆ, ಹಿಂದೆ ನಾವು 10 ರೂಪಾಯಿಗೆ 50 ವಸ್ತುಗಳನ್ನ ಅಥವಾ 50 ಪೆನ್ನುಗಳನ್ನ ಕೊಳ್ಳೋ ಸಾಮರ್ಥ್ಯ ಇದ್ರೆ, ಇವತ್ತು 10 ರೂಪಾಯಿ ಕೊಟ್ರೆ 1 ಪೆನ್ನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ನಾವು 5 ರೂಪಾಯಿ ಕೊಟ್ರೆ ಟೀ ಕುಡಿತಾ ಇದ್ವಿ, 5 ರೂಪಾಯಿ ಕೊಟ್ಟು ಆ ಟೀ ಬರ್ತಾ ಇತ್ತು. ಆದ್ರೆ ಇವಾಗ ನಾವು 10 ರೂಪಾಯಿ ಕೊಟ್ರು ಟೀ ಬರ್ತಲ್ಲ. ಯಾಕಪ್ಪ ಇದು ಇಷ್ಟು ಈ ಒಂದು ಡಿಫರೆನ್ಸ್ ಯಾಕಾಗಿದೆ ಅಂತ ನೋಡಿದಾಗ, ಈಗ ನೋಡಿ, ನಾವು ಒಂದು ಟೀ ಕುಡಿಬೇಕು ಅಂತ ಹೇಳಿದ್ರೆ ಟೀಗೆ ಏನೇನು ಹಾಕ್ತೀವಿ? ಟೀ ಪೌಡರ್ ಹಾಕ್ತೀವಿ, ಸಕ್ಕರೆ ಹಾಕ್ತೀವಿ, ಶುಗರ್ ಹಾಕ್ತೀವಿ. ಇವೆಲ್ಲದರ ಬೆಲೆ ಏನಾಗಿದೆ? ಜಾಸ್ತಿ ಆಗಿದೆ. ಇದನ್ನೇ ನಾವು ಏನಂತ ಹೇಳ್ತೀವಿ? ಇನ್ಫ್ಲೇಷನ್ ಅಂತ ಹೇಳ್ತೀವಿ. ನೋಡಿ, CPI ಆಗಿರ್ಬೋದು, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು. CPI ಅಂತ ನಾವು ದಿನನಿತ್ಯದಲ್ಲಿ ಬಳಸುವಂತಹ ಏನು ಸರಕುಗಳಿರ್ತವೆ ಅವುಗಳ ಬೆಲೆ ಜಾಸ್ತಿ ಆದರೆ ಅದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ನೋಡಿ ಎಷ್ಟು ಈಗ
ಬಂದ್ಬಿಟ್ಟು 11.5% ಇನ್ಫ್ಲೇಷನ್ ಇದೆ ಸ್ನೇಹಿತರೆ. ಈ ಎಲ್ಲಾ ಕಂಟ್ರಿಗಳು ಕೂಡ ಇನ್ಫ್ಲೇಷನ್ ಅನ್ನು ಇವಾಗ ಫೇಸ್ ಮಾಡ್ತಾ ಇದೆ. ಒಂದರ ಮೇಲೆ ಒಂದು ಸನ್ನಿವೇಶಗಳನ್ನು ಬಂದು ಏನು ಆರ್ಥಿಕ ಮಟ್ಟವನ್ನ ಕುಸಿತದಡೆಗೆ ತೆಗೆದುಕೊಂಡಕ್ಕೆ ಕಾರಣ ಮೇಜರ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ಇನ್ಫ್ಲೇಷನ್. ನಾವು ದಿನನಿತ್ಯದ ಉಪಯೋಗಗಳಲ್ಲಿ ಏನು ಉಪಯೋಗಿಸ್ತೀವಿ ಸರಕುಗಳ ಬೆಲೆಗಳು ಅದರ ಅಂದ್ರೆ ಬೆಲೆಗಳು ಏನಿರ್ತವೆ ಅತಿ ಹೆಚ್ಚಾಗಿದೆ, ನಮ್ಮ ಮೇಲೆ ಭಾರ ಆಗ್ತಾ ಇದೆ, ನಮಗೆ ಅನಿಸ್ತಾ ಇದೆ ಇದು ಇನ್ಫ್ಲೇಷನ್ ಸಿಚುವೇಶನ್. ಹಾಗಾದ್ರೆ ಎಷ್ಟು ಪಾಯಿಂಟ್ ಇನ್ಫ್ಲೇಷನ್ ಸಿಚುವೇಶನ್ ಇದೆ ಅಂದ್ರೆ 11.5% ಇದೆ. ಅಂದ್ರೆ ಉತ್ಪಾದನೆಗೆ ತಕ್ಕಂತೆ ಬೇಡಿಕೆಗೆ ತಕ್ಕಂತೆ ಸಪ್ಲೈ ಇಲ್ಲ, ಸಪ್ಲೈ ಇದ್ರೂ ಕೂಡ ಉತ್ಪಾದನೆ ಮಾಡೋರಿಲ್ಲ, ಉತ್ಪಾದನೆ ಮಾಡಿದ್ರೂ ಕೂಡ ತಗೊಳ್ಳೋರಿಲ್ಲ. ನಮ್ಮ ಹತ್ರ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಮನಿ ಇರುತ್ತೆ, ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಬಂದಿದೆ, ಆ ಪ್ರಾಡಕ್ಟ್ ನಾವು ಹುಡುಕ್ಲಿಕ್ಕೆ ಹೋದ್ರೆ ಸಿಗ್ತಾ ಇಲ್ಲ. ನೋಡ್ಬೇಕು, ನೀವು ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ಬೋದು ಅಥವಾ ಗೂಗಲ್ ಅಲ್ಲಿ ನೋಡ್ಬೋದು, ಆ ಪ್ರಾಡಕ್ಟ್ ನೀವು ತಗೊಳ್ಳಿಕ್ಕೆ ಹೋದ್ರೆ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೂಡ ಅತಿ ಹೆಚ್ಚು ಬೆಲೆಯನ್ನು ನೀವು ಕೊಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಉತ್ಪಾದನೆ ಕಡಿಮೆ ಆಗಿದೆ. ಅಂದ್ರೆ ಉತ್ಪಾದನೆ ಕಡಿಮೆ ಆದ್ರೆ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದು ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸಪ್ಲೈ ಚೈನ್ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ನೇರವಾಗಿ ಅದು ಇಂಪ್ಯಾಕ್ಟ್ ಆಗಿದ್ದು ಬೇಡಿಕೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬೇಡಿಕೆ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ ಅದೇನಪ್ಪ ಅಂತ ಹೇಳಿದ್ರೆ ಸರ್ಕಲ್ ಇದ್ದಂಗೆ ಪ್ರತಿಯೊಂದು ಕೂಡ ಇಂಟರ್ಲಿಂಕ್ಡ್ ಆಗಿರ್ತವೆ. ಸೊ ಇನ್ಫ್ಲೇಷನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಂದ್ಬಿಟ್ಟು ಎರಡೂ ಕೂಡ 6.8% ಇನ್ಕ್ರೀಸ್ ಆಗಿದೆ. ಇದು 11.5% ಇದೆ. ಆಲ್ಮೋಸ್ಟ್ ಒಂದು 2-3 ವರ್ಷಗಳ ಡಾಟಾವನ್ನು ತೆಗೆದುಕೊಂಡಾಗ 3 ಪಟ್ಟು ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಸ್ನೇಹಿತರೆ. 6.8 ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್ ಇದೆ, ಹಾಗೆ 11.5% ಇದೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಡಿಫಿಸಿಟ್ ಅಪ್ಪ ಏನಪ್ಪಾ ಅಂತಂದ್ರೆ, ನೀವು 10,000 ನಿಮ್ದು ಆದಾಯ ಬರ್ತಾ ಇದೆ, ಆದ್ರೆ ನೀವು ಇವಾಗ ಖರ್ಚು ಮಾಡ್ತಾ ಇರೋದು 15,000 ಆಗ್ತಾ ಇದೆ. ಏನ್ ಮಾಡ್ತಾ ಇದ್ರಿ ನೀವು? 5,000 ಎಕ್ಸ್ಟ್ರಾ ಅಮೌಂಟ್ ಅನ್ನ ಖರ್ಚು ಮಾಡ್ತಾ ಇದ್ದೀರಾ. ಇದನ್ನೇ ನಾವೇನಪ್ಪಾ ಅಂತ ಹೇಳಿದ್ರೆ ಫಿಸಿಕಲ್ ಡಿಫಿಸಿಟ್ ಅಂತ ಹೇಳ್ತೀವಿ. ಈಗ ನಮ್ಮ ಪ್ರೆಸೆಂಟ್ ನಾವು ಎಕನಾಮಿಕ್ ಸರ್ವೇನ ನೋಡಿದಾಗ ನಮ್ದು ಆದಾಯ 1 ಲಕ್ಷ ಇದ್ರೆ, ಅಂದ್ರೆ ನಮ್ಮ ಒಟ್ಟಾರೆ ನಮ್ಮ ದೇಶದ ಆದಾಯ 1 ಲಕ್ಷ ಇದ್ರೆ, ನಾವು ಖರ್ಚು ಮಾಡ್ತಾ ಇರೋದು ಎಷ್ಟಾಗ್ತಾ ಇದೆ ಅಂತ ಹೇಳಿದ್ರೆ 1,06,000 ರೂಪಾಯಿ ಖರ್ಚಾಗ್ತಾ ಇದೆ ನೋಡಿ. ಎಷ್ಟು? 1,06,000 ರೂಪಾಯಿ ಖರ್ಚಾಗ್ತಿದೆ. 100 ರೂಪಾಯಿ ಖರ್ಚು ಮಾಡ್ತಾ ಇದ್ರೆ, 100 ರೂಪಾಯಿ ನಮ್ದು ಇನ್ಕಮ್ ಬರ್ತಾ ಇದ್ರೆ, ನಾವು ಖರ್ಚು ಮಾಡ್ತಾ ಇರೋದು ಎಷ್ಟಾಗ್ತಾ ಇದೆ? 106 ರೂಪಾಯಿ, ಹತ್ತತ್ರ 106 ರೂಪಾಯಿ ಖರ್ಚು ಮಾಡ್ತಾ ಇದೀವಿ. ಅಂದ್ರೆ 6 ರೂಪಾಯಿ ಏನ್ ಮಾಡ್ಬೇಕಾಗತ್ತೆ? ನಾವು ಬಾರೋ ಮಾಡ್ಬೇಕಾಗತ್ತೆ. ಇದನ್ನೇ ನಾವೇನ್ ಹೇಳ್ತೀವಿ? ಫಿಸಿಕಲ್ ಡಿಫಿಸಿಟ್ ಅಂತ ಹೇಳ್ತೀವಿ. ನಮ್ಗೆ ಇರುವಂತ ಆದಾಯಕ್ಕೂ ನಾವು ಖರ್ಚು ಮಾಡುವಂತ ವೆಚ್ಚಕ್ಕೂ ಕೂಡ ಅತಿ ಹೆಚ್ಚು ವೆಚ್ಚ ಜಾಸ್ತಿ ಆದ್ರೆ ಅದನ್ನ ಫಿಸಿಕಲ್ ಡಿಫಿಸಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಸ್ನೇಹಿತರೆ, ವೆರಿ 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 ಇಂಪಾರ್ಟೆಂಟ್. ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ಶ್ರೀಲಂಕಾ ಗೊತ್ತಿರ್ಬೋದು, ಪಾಕಿಸ್ತಾನ ಗೊತ್ತಿರ್ಬೋದು. ಮೇಜರ್ ಆಗಿ ನಾವು ಟಿವಿ ನ್ಯೂಸ್ಗಳಲ್ಲಿ ಕೇಳ್ಬೋದು, ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ಕರೆಂಟ್ ಅಫೇರ್ಸ್ ಗಳನ್ನ ಓದ್ತಿರ್ಬೇಕಾದ್ರೆ ಫಾರಿನ್ ರಿಸರ್ವ್ಸ್ ಕಡಿಮೆ ಆಯ್ತು ಅಂತೆ, ಆ ದೇಶ ದಿವಾಳಿ ಅಂತ ಹೋಗ್ತಾ ಇದೆ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಮೇನ್ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಹೀಗಂದ್ರೆ ಏನಪ್ಪಾ ಸ್ನೇಹಿತರೆ, ಗಮನಿಸಿ, ಇಲ್ಲಿ ಫಾರಿನ್ ರಿಸರ್ವ್ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಕೊಡ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಅದು ನಮ್ಮ ಆಂತರಿಕವಾಗಿ ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಏನಿರುತ್ತೆ? ರುಪಿ ಇರುತ್ತೆ. ರುಪಿ ಮುಖಾಂತರ ನಾವು ಹಣವನ್ನ ಕೊಟ್ಟು ಹಣವನ್ನ ಎಕ್ಸ್ಚೇಂಜ್ ಮಾಡಿ ಒಂದು ವಸ್ತುವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಳ್ತೀವಿ. ಆದ್ರೆ ಇಂಟರ್ನ್ಯಾಷನಲ್ ವಿಚಾರದಲ್ಲಿ ಬಂದಾಗ, ನಾವು ಬೇರೆ ಕಂಟ್ರಿಯಿಂದ ತೆಗೆದುಕೊಳ್ಬೇಕು ಅಂತ ಬಂದಾಗ ಸರಕು ಮತ್ತೆ ಸಾಗಾಣಿಕೆಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಡಾಲರ್ ಮುಖಾಂತರ ಖರೀದಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವಾಗ ಯೂನಿವರ್ಸಲ್ ಕರೆನ್ಸಿ ಆಗಿ ಬೆಳೆದಿದೆ. ಡಾಲರ್ ಮುಖಾಂತರ ಕರೆನ್ಸಿ ನಾವು ಅಂದ್ರೆ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಡಾಲರ್ ಮುಖಾಂತರ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಡಾಲರ್ ನಮಗೆ ಸುಮ್ಮನೆ ಸಿಕ್ಬಿಡುತ್ತಾ? ಇಲ್ಲ. ಏನ್ ಮಾಡ್ಬೇಕಾಗುತ್ತೆ? ನಾವು ಡಾಲರ್ ನಮಗೆ ಸಿಗ್ಬೇಕು ಅಂದ್ರೆ, ಡಾಲರ್ ನಮಗೆ ನಾವು ರಿಸರ್ವ್ ಆಗಿ ಡಾಲರ್ನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆಂತರಿಕ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಆಗ್ತಾ ಇರೋದು ಏನಪ್ಪಾ ಅಂದ್ರೆ, ಇಂಪೋರ್ಟ್ ಏನಾದ್ರೂ ನಾವು ಜಾಸ್ತಿ ಮಾಡ್ಕೊಂಡ್ರೆ, ಅಂದ್ರೆ ಆಮದವನ್ನ ಜಾಸ್ತಿ ಮಾಡ್ಕೊಂಡ್ರೆ ನಮ್ಮ ಏನು ಫಾರಿನ್ ರಿಸರ್ವ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿದ್ರೆ ನಮ್ಮ ಫಾರಿನ್ ರಿಸರ್ವ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಮಾಡಿದಾಗ ಒಂದು ವಸ್ತುವನ್ನ ಬೇರೆ ದೇಶಕ್ಕೆ ಮಾರಿದಾಗ ಅವರು ಡಾಲರ್ನೇ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಹೀಗೆ ಎಕ್ಸ್ಪೋರ್ಟ್ ಜಾಸ್ತಿ ಇದ್ರೆ ನಮ್ಮ ಫಾರಿನ್ ರಿಸರ್ವ್ ಜಾಸ್ತಿ ಆಗುತ್ತೆ. ಹೀಗೆ ಫಾರಿನ್ ರಿಸರ್ವ್ ನಾವು ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ವೇರಿಯಸ್ ಒಂದು ಹಲವಾರು ಮಾರ್ಗಗಳಿದ್ದಾವೆ. ಒಂದು ಬಂದ್ಬಿಟ್ಟು ಗೋಲ್ಡ್ ಅನ್ನ ಇಡ್ತೀವಿ, ಹಾಗೆ ಬಂದ್ಬಿಟ್ಟು ಈ ರೀತಿ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡೋದ್ರ ಮುಖಾಂತರ ನಾವು ಫಾರಿನ್ ರಿಸರ್ವ್ ಅನ್ನ ಸಂಗ್ರಹಣೆ ಮಾಡ್ತೀವಿ. ಹೀಗೆ ಹಲವಾರು ರೀತಿಯ ಒಂದು ಫಾರಿನ್ ರಿಸರ್ವ್ ಅನ್ನ ಸಂಗ್ರಹಣೆ ಮಾಡ್ತೀವಿ. ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಇವಾಗ ಏನ್ ಸಿಚುವೇಶನ್ ಇದೆ ಸ್ನೇಹಿತರೆ ಅಂತ ಹೇಳಿದ್ರೆ, ಪಾಕಿಸ್ತಾನ ನೋಡಿರ್ಬೋದು, ಕೇವಲ ಅವ್ರ ಹತ್ರ ಉಳಿದಿರೋದು 26,000 ಕೋಟಿ ರೂಪಾಯಿ ಅಂತ ಅಷ್ಟೇ. 26,000 ಕೋಟಿ ರೂಪಾಯಿ ಫಾರಿನ್ ರಿಸರ್ವ್ ಪಾಕಿಸ್ತಾನದಲ್ಲಿ
ಇದೆ. ಅವರು ಇದೇ ರೀತಿ ಮುಂದುವರ್ಕೊಂಡ್ರೆ ಅವ್ರು ಏನೂ ಕೂಡ ಪರ್ಚೇಸ್ ಮಾಡೋಕ್ಕಾಗಲ್ಲ. ಈಗ ಮೇನ್ ಇಂಪ್ಯಾಕ್ಟ್ ಆಗೋದು ಕ್ರೂಯಡ್ ಆಯಿಲ್. ಈಗ ಏಷ್ಯನ್ ಕಂಟ್ರೀಸ್ ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಚೈನಾ ಆಗಿರ್ಬೋದು, ನಾವೆಲ್ಲರೂ ಕೂಡ ಕ್ರೂಯಡ್ ಆಯಿಲ್ ಅಂತ ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು ಇವೆಲ್ಲನೂ ಕೂಡ ಆಮದು ಮಾಡ್ಕೊಳ್ತೀವಿ. ಇದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಇದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಪೂರ್ತಿ ಆರ್ಥಿಕತೆಯ ಮೇಲೆ ನಮಗೆ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಫಾರಿನ್ ರಿಸರ್ವ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ನಾವೀಗ ಕ್ರೂಯಡ್ ಆಯಿಲ್ ಪರ್ಚೇಸ್ ಮಾಡ್ಬೇಕಂದ್ರೆ ಫಾರಿನ್ ರಿಸರ್ವ್ ನಾವು ಇಟ್ಕೊಳ್ಳೇಬೇಕಾಗುತ್ತೆ. ಈಗ ನಾವು ಪ್ರೆಸೆಂಟ್ ಬಂದ್ಬಿಟ್ಟು 563 ಬಿಲಿಯನ್ ನಮಗೆ ಫಾರಿನ್ ರಿಸರ್ವ್ ಇದೆ. ಇವಾಗ ನಾವು ಮುಂದಿನ ಹಲವಾರು ವರ್ಷಗಳ ಕಾಲ ಇದು ನಾವು ಮೇಂಟೈನ್ ಮಾಡಬಹುದು. ಬಟ್ ಪ್ರೀವಿಯಸ್ ಇಯರ್ಗೆ ಹೋಲಿಸ್ಕೊಂಡಾಗ ಪ್ರೀವಿಯಸ್ ಇಯರ್ ನಲ್ಲಿ 607 ಬಿಲಿಯನ್ ನಮಗೆ ಫಾರಿನ್ ರಿಸರ್ವ್ ಇತ್ತು. ಬಟ್ ಇವಾಗ ಅಟ್ ಪ್ರೆಸೆಂಟ್ 563. ಶ್ರೀಲಂಕಾ ಆಲ್ಮೋಸ್ಟ್ ನಿಮಗೆ $1 ಬಿಲಿಯನ್ ಅಲ್ಲ, $34 ಮಿಲಿಯನ್ ಇಳಿದಿದೆ ಸ್ನೇಹಿತರೆ ಶ್ರೀಲಂಕಾ. ಹಾಗೆ ಬಂದ್ಬಿಟ್ಟು ಪಾಕಿಸ್ತಾನ ಬಂದ್ಬಿಟ್ಟು 26,000 ರೂಪೀಸ್ಗೆ ಇಳಿದಿದೆ ಫಾರಿನ್ ರಿಸರ್ವ್ಸ್. ಇವೆಲ್ಲದಕ್ಕೂ ಕೂಡ ನಮಗೆ ಯಾವ ರೀತಿ ತೋರಿಸುತ್ತೆ ಅಂತಂದ್ರೆ ಟೋಟಲ್ ಅವಯವ ಏನು ಎಕನಾಮಿಕ್ ಸರ್ವೆಯ ಟೋಟಲ್ ಒಂದು ಇನ್ಫಾರ್ಮೇಶನ್ ನಮಗೆ ಇದರಲ್ಲಿ ದೊರೆಯುತ್ತೆ ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇಲ್ಲಿರುವಂತಹ ಏನ್ ಡಾಟಾ ಇದೆ ಇದನ್ನ ನೀವು ಕಟ್ ಆಗ್ತಿರೋ ಅಥವಾ ನೋಡ್ಕೊಳ್ಳೋದು ಅಂತ ಕ್ಲೀನಾಗಿ ಸಿಂಪಲ್ ಆಗಿ ನೋಡ್ಕೊಳ್ತೀವಿ ಗೊತ್ತಿಲ್ಲ. ಬಟ್ ಕಮಿಂಗ್ ಎಕ್ಸಾಮ್ನಲ್ಲಿ ನೋಡಿ ಇವೆಲ್ಲದ್ರ ಮೇಲೂ ಒಂದೊಂದು ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಯಾವ ಎಕ್ಸಾಮಲ್ಲಿ ಬಿಡುತ್ತೆ, ಯಾವ ಕ್ವಶನ್ಸ್ ಬೀಳ್ತವೆ ಅನ್ನೋ ಹೇಳಕ್ಕಾಗಲ್ಲ. ಬಟ್ ಏನು ಇಲ್ಲಿ ಕೊಟ್ಟಿದ್ದೀವಿ ಅವೆಲ್ಲದೂ ಕೂಡ ಒಂದರಲ್ಲಿ ಒಂದು ಕ್ವಶನ್ಸ್ ಅಂತ ಬೀಳೋ ಸಾಧ್ಯತೆಗಳು ತುಂಬಾ ಇರ್ತವೆ. ನೀವು ನೋಡ್ಕೊಳ್ಬೇಕಾಗಿತ್ತು ವೆರಿ ಇಂಪಾರ್ಟೆಂಟ್. ಮತ್ತೊಂದ್ಸರಿ ಹೇಳ್ತಾ ನೋಡಿ, ಪ್ರೀವಿಯಸ್ ಇಯರ್ ನೋಡ್ಕೊಳ್ಳಿ ಮತ್ತೆ ಈ ಇಯರ್ ನೋಡ್ಕೊಳ್ಳಿ, ಇಷ್ಟೇ ನೋಡ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಬಂದ್ಬಿಟ್ಟು ಟಾಪ್ ರೆಮಿಟೆನ್ಸ್ ರಿಸಿಪಿಯೆಂಟ್ಸ್. ಹೀಗಂದ್ರೆ ಏನು ಸ್ನೇಹಿತರೆ, ಇದೇನು ಕಷ್ಟವಾದಂತ ವರ್ಡ್ ಅಲ್ಲ. ಟಾಪ್ ರೆಮಿಟೆನ್ಸ್ ರಿಸಿಪ್ಟ್ ಅಂತ ಹೇಳಿದ್ರೆ ಅನಿವಾಸಿ ಭಾರತೀಯರು. ಈಗ ಫಾರ್ ಎಕ್ಸಾಂಪಲ್ ಅನಿವಾಸಿ ದೇಶಗಳು ಅಂತ ಹೇಳಿದ್ರೆ ಫಾರಿನ್ ನಲ್ಲಿ ದುಡಿಮೆ ಮಾಡ್ತಿದ್ದು ಅವರು ಆ ಹಣವನ್ನ ನಮ್ಮ ದೇಶಕ್ಕೆ ಕಳಿಸಿದ್ರೆ ಅದನ್ನ ನಾವು ರೆಮಿಟೆಂಟ್ ರಿಸಿಪಿಯೆಂಟ್ ಅಂತ ಹೇಳ್ತೀವಿ, ಅಂದ್ರೆ ರೆಸಿಪಿಯೆಂಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಅತಿ ಹೆಚ್ಚಿರೋದು ನಾವೇನೇ ಸ್ನೇಹಿತರೆ, ಇಂಡಿಯಾನೇ ಅತಿ ಹೆಚ್ಚಿರೋದು $100 ಬಿಲಿಯನ್ ಇದೆ ಅಂತ ಹೇಳಿದ್ದಾರೆ. ಟೋಟಲ್ $100 ಬಿಲಿಯನ್, ಆಲ್ಮೋಸ್ಟ್ ಹತ್ರ ಒಂದು 10% ನಮ್ಮ GDP ಇದೆ. ಇದು ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಸೆಕೆಂಡ್ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ ಸ್ನೇಹಿತರೆ, $60 ಮಿಲಿಯನ್ ಇದೆ. ಹಾಗೆ ಬಂದ್ಬಿಟ್ಟು ಥರ್ಡ್ ಸ್ಥಾನದಲ್ಲಿ ಚೈನಾ ಇದೆ. ಅರ್ಥ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಏನು ನಮ್ಮ ದೇಶದ ಜನರು ಅಮೆರಿಕ ಆಗಿರ್ಬೋದು, UK ಆಗಿರ್ಬೋದು, ಕೆನಡಾ ಆಗಿರ್ಬೋದು ಇಲ್ಲಿ ದುಡಿಮೆ ಮಾಡಿ ಆ ದುಡಿಮೆ ಮಾಡಿದ ಹಣವನ್ನ ನಮ್ಮ ದೇಶಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ. ಇದ್ರ ಮುಖಾಂತರ ನಾವು ಫಾರಿನ್ ರಿಸರ್ವ್ ಅನ್ನ ನಾವು ಸೇಕರಣೆ ಮಾಡ್ತೀವಿ. ಇದರಲ್ಲೇ ಅತಿ ಹೆಚ್ಚಿರೋದು ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲಿ ಇಂಡಿಯಾ. ನೆನಪಿರ್ಲಿ, 2ನೇ ಸ್ಥಾನವನ್ನ ಕಾಪಾಡ್ಕೊಂಡು ಬಂದಿರೋದು ಯಾವುದು ಮೆಕ್ಸಿಕೋ, 3ನೇ ಸ್ಥಾನದಲ್ಲಿ ಚೈನಾ, ಹಾಗೆ ಫಿಲಿಪೈನ್ಸ್ ಇದೆ, ಈಜಿಪ್ಟ್ ಇದೆ, ಪಾಕಿಸ್ತಾನ ಇದೆ, ಫ್ರಾನ್ಸ್ ಇದೆ, ಬಾಂಗ್ಲಾದೇಶ ಇದೆ, ನೈಜೀರಿಯಾ ಇದೆ, ವಿಯೆಟ್ನಾಂ ಇದೆ. ಸ್ನೇಹಿತರೆ, ಈ ಒಂದು ಟಾಪ್ ರೆಮಿಟೆಂಟ್ ರೆಸಿಪಿಯೆಂಟ್ಸ್ ಅಲ್ಲಿ ಇಂಪ್ಯಾಕ್ಟ್ ಗಳನ್ನು ನೋಡಬಹುದು. ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ನೋಡಬಹುದು, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ನೋಡಬಹುದು. ಈಗ ಇಂಡಿಯಾಕ್ಕೆ ನೋಡಿ, ಇಂಡಿಯಾಕ್ಕೆ ಇದು ಒಂದು ರೀತಿಯ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. ಯಾಕಂತ ಹೇಳಿದ್ರೆ ಜಿಡಿಪಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಫಾರಿನ್ ರಿಸರ್ವ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ. ಆದ್ರೆ ಕೆಲವೊಂದು ಕಂಟ್ರಿಗಳಲ್ಲಿ ಇದು ಬಿಗ್ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಮೈನಸ್ ಮಾಡ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ದೇಶದಿಂದ ವಲಸೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ದೇಶದಲ್ಲಿ ಅಂದ್ರೆ ಒಂದು ಸ್ಕಿಲ್ಡ್ ಲೇಬರ್ಸ್ ಏನಿರ್ತಾರೆ ಅವರು ಬೇರೆ ದೇಶಕ್ಕೆ ಹೋದಾಗ ಇಲ್ಲಿ ಸ್ಕಿಲ್ಡ್ ಲೇಬರ್ ಕಡಿಮೆ ಆಗ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಸ್ಕಿಲ್ಡ್ ಲೇಬರ್ಸ್ ಅಷ್ಟು ಅಮೆರಿಕ UK ಹೋದ್ರೆ ಇಲ್ಲಿನಂತ ಸ್ಕಿಲ್ಡ್ ಏನು ವರ್ಕ್ ಎಫಿಷಿಯನ್ಸಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎರಡೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಒಂದು ಬಿಗ್ ಇಂಪ್ಯಾಕ್ಟ್ ಕೂಡ ಇದೆ, ಒಂದು ಅಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇದೆ, ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದೆ. ಆಲ್ಮೋಸ್ಟ್ ಡೆವಲಪ್ಡ್ ಕಂಟ್ರಿಯಲ್ಲಿ ಈ ಏನು ವಲಸೆ ಅಂತ ಹೇಳ್ತೀವಿ, ಈ ರೀತಿ ಟಾಪ್ ರಿಮಿಟೆನ್ಸ್ ರಿಸಿಪಿಯೆಂಟ್ ಇರುತ್ತೆ ಅದು ಕಡಿಮೆ ಇರುತ್ತೆ ಡೆವಲಪ್ಡ್ ಕಂಟ್ರಿಯಲ್ಲಿ. ಬಟ್ ನಮ್ಮ ಇಂಡಿಯಾಕ್ಕೆ ಇದು ಒಂದು ರೀತಿ ಪಾಸಿಟಿವ್ ಕೂಡ ಆಗಿದೆ, ಒಂದು ರೀತಿ ನೆಗೆಟಿವ್ ಕೂಡ ಇದೆ. ಮೋಸ್ಟ್ ಬಂದ್ಬಿಟ್ಟು ನಮಗೆ ಇಂಡಿಯಾಕ್ಕೆ ಇದು ಪಾಸಿಟಿವ್ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಡಾಮಿನೇಟ್ ಮಾಡ್ಬೋದು. ಈಗ ಅಮೆರಿಕಕ್ಕೆ ಹೋದಾಗ ನಮ್ಮ ಒಂದು ಜನರ ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ UK ನೋಡ್ಬೋದು. UK ಅಲ್ಲಿ ನಿಮಗೆ ರಿಷಿ ಸುನಾಕ್ ನಮ್ಮದೇ ಭಾರತೀಯ ಮೂಲದ ಅಂತ ಅವರು ಸೆಲೆಕ್ಟ್ ಆಗಿದ್ದಾರೆ. ಈ ರೀತಿ ಒಂದು ಡಾಮಿನೇಟ್ ಮಾಡುವಂತ ಸಂದರ್ಭಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಒಂದು ವಿಚಾರಕ್ಕೆ ಬಂದಾಗ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ಓಕೆ ಸ್ನೇಹಿತರೆ, ನಮ್ಮ ಒಂದು ಎಕನಾಮಿಕ್ ಸರ್ವೆಗೆ ಸಂಬಂಧಪಟ್ಟಂತೆ 2022-23ಕ್ಕೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕೆಲವೊಂದು ಫ್ಯಾಕ್ಟರ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ
ನೋಡಿ, ಏಮ್ಸ್ ಟು ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್ ರೂರಲ್ ಏರಿಯಾ ಫಾರ್ ಮೋರ್ ಈಕ್ವಿಟೇಬಲ್ ಅಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಒಂದು ವರ್ಡ್ ಅನ್ನ ಕೇಳಿದ್ದೀರಿ. ಅದನ್ನೇ ನಾವು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಯಾವ ರೀತಿ ಮಾಡಬೇಕು, ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಎಕನಾಮಿಕ್ ಸರ್ವೆಲಿ ನೋಡೋಣ ಸ್ನೇಹಿತರೆ. ಹಾಗೆ ಬಂದ್ಬಿಟ್ಟು ಅಸೆಟ್ ಕ್ರಿಯೇಟೆಡ್ ಅಂಡರ್ ದ ಮನ್ರೇಗಾಸ್ ಪಾಸಿಟಿವ್ಲಿ ಇಂಪ್ಯಾಕ್ಟಿಂಗ್ ಅಗ್ರಿಕಲ್ಚರಲ್, ಅಂದ್ರೆ ಏನು ಮನ್ರೇಗಾ ಮುಖಾಂತರ ಏನು ಉದ್ಯೋಗನ ಸೃಷ್ಟಿ ಮಾಡಲಾಯಿತು ಅದು ಪಾಸಿಟಿವ್ ಆಗಿ ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಟಿವ್ ಮೇಲೆ ಇಂಪ್ಯಾಕ್ಟ್ ಆಯಿತು. ಹಾಗೆ ಹೌಸ್ ಹೋಲ್ಡ್ ಇನ್ಕಮ್ ಕೂಡ ಆಯಿತು. ಮತ್ತೆ ಈ ವಲಸೆ ಹೋಗೋದು, ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವಲಸೆ ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿ ಕಡೆ ಜನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ರು. ಆ ಬೆಂಗಳೂರಿಗೆ ವಲಸೆ ಹೋಗೋದನ್ನು ಕೂಡ ರೆಡ್ಯೂಸ್ ಆಯಿತು. ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಂಡ್ರು. ಹಾಗೆ ಸಾಲಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಇಂಡೆಪ್ಟ್ನೆಸ್ ಕಡಿಮೆ ಮಾಡೋದಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡ್ರು ಅವೆಲ್ಲದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ಬಂದ್ಬಿಟ್ಟು ಏನು ಹಿಂದೆ ಕೇವಲ ಅಂದ್ರೆ ಗಂಡಸರಿ ದುಡಿಮೆ ಮಾಡಿ ಸಾಕುವಂತ ಸಂದರ್ಭ ಇತ್ತು. ಬಟ್ ಇವಾಗ ನಾವು 2021 27% ಫೀಮೇಲ್ ಲೇಬರ್ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಎಷ್ಟು? 27.7%. ನೆನಪಿರಲಿ, ವೆರಿ ಇಂಪಾರ್ಟೆಂಟ್. 19.7% ಇತ್ತು 2018 ಮತ್ತು 19 ಅಂದ್ರೆ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ. ಹಾಗೆ ಪ್ಯಾಂಡಮಿಕ್ ಸಿಚುವೇಶನ್ ಅಂದ್ರೆ ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು 2020 ಮತ್ತು 21 27.7% ಇನ್ಕ್ರೀಸ್ ಆಯ್ತಂತೆ. ದ ಮಲ್ಟಿಲೇಟೆಡ್ ಇನ್ಸ್ಟಿಟ್ಯೂಟ್ ಟು ಇಂಪ್ರೂವ್, ಇವೆಲ್ಲ ಈ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು. ದ ಕ್ವಾಲಿಟಿ ಆಫ್ ಎಕೋಸಿಸ್ಟಮ್ ಅನ್ನ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ರು, ಹಲವಾರು ಯೋಜನೆಗಳನ್ನ ತೆಗ್ತಾ ಹೋದ್ರು ನೋಡಿ. ABJI ಬೆನಿಫಿಷರಿ ಯೋಜನೆ, ಹಾಗೆ PMGKSY ಯೋಜನೆ ಅಂತ ಬರುತ್ತೆ. ಹಾಗೆ ಬಂದ್ಬಿಟ್ಟು PM ಶ್ರೀ ಯೋಜನೆ ಬರುತ್ತೆ, PMBSBI ಮತ್ತೆ PM ಸಿಮ್ ಅಂತ ಯೋಜನೆ ಬರುತ್ತೆ. ಹಾಗೆ ಮನ್ರೇಗಾಸ್ ಬಂದ್ಬಿಟ್ಟು ಟೋಟಲ್ 6 crore ಹೌಸ್ ಹೋಲ್ಡ್ಸ್ ಅನ್ನ ಮನ್ರೇಗಾ ಮುಖಾಂತರ ಕೊಡ್ಲಿಕ್ಕೆ ಏನ್ ಮಾಡಿದ್ರು ಫೈನಾನ್ಸಿಯಲ್ ಇಯರ್ 2023 ಅಲ್ಲಿ. ಹಾಗೆ 30 ಕೋಟಿ ಎನ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಇಂಪ್ರೂವ್ಮೆಂಟ್ ಅನ್ನು ನೋಡಿದ್ರೆ ಟೋಟಲ್ 40 ಲಕ್ಷ ಇಂಪ್ರೂವ್ಮೆಂಟ್ ಅನ್ನ ಎನ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇದಾಯ್ತಂತೆ. ಹಾಗೆ ಬಂದ್ಬಿಟ್ಟು ನೋಡಿ, LPG ಗೆ ಸಂಬಂಧಪಟ್ಟ LPG ಕನೆಕ್ಷನ್ಸ್ ಪ್ರೊವೈಡೆಡ್, ಇವೆಲ್ಲ ಈಗ ಯಾವುದೇ ಮಾನವನ ಒಂದು ಕ್ವಾಲಿಟಿ ಆಫ್ ಲೈಫ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಇವೆಲ್ಲದೂ ಕೂಡ ಅವುಗಳಿಗೆ ಯಾವ ರೀತಿ ಸ್ಕೀಮ್ಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಇದು ಡೀಪ್ ಆಗಿ ಸಂಕ್ಷಿಪ್ತವಾಗಿ ಅನಲೈಸ್ ಮಾಡಿ ಹೇಳಿದೆ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ವಾಟರ್ಗೆ ಸಂಬಂಧಪಟ್ಟ ಜಲಜೀವನ್ ಮಿಷನ್ಸ್ JJM, ಹಾಗೆ ಬಂದ್ಬಿಟ್ಟು ಸೌಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತೆ PMJY ಯೋಜನೆ ಆಗಿರ್ಬೋದು. ಇವೆಲ್ಲದೂ ಯೋಜನೆಗಳು ಕೂಡ ಯಾವುದಕ್ಕೆ ಸಂಬಂಧಪಟ್ಟದ ನೆನಪಿರಲಿ, ಯಾವುದಕ್ಕೆ ಸಂಬಂಧಪಟ್ಟದೇ ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಅವರೇಜ್ ಆಗಿ ನೋಡಿದಾಗ ನಾವು ಯಾವುದಕ್ಕೆ ಸಂಬಂಧಪಟ್ಟಾಗಿರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಒಬ್ಬ ವ್ಯಕ್ತಿಯ ಕ್ವಾಲಿಟಿ ಆಫ್ ಅವನ ಜೀವನ ಮಟ್ಟವನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ. ಇವುಗಳ ಬಗ್ಗೆ ನೀವೇನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಏನು ಯೋಜನೆಗಳಿದಾವೆ ಈ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ನೀವು ಏನು ಪ್ರೆಸೆಂಟ್ ಅಲ್ಲಿ ಯಾವ ರೀತಿ ಅದಕ್ಕೆ ಅಂದ್ರೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅದರ ಒಂದು ಏನ್ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಈ ಎಲ್ಲಾ ಸ್ಕೀಮ್ಗಳಿಗೆ ಸಂಬಂಧಪಟ್ಟಂತೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ಓಕೆ, ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನೋಡಿ ಅಗ್ರಿಕಲ್ಚರ್ಗೆ ಸಂಬಂಧ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅನ್ನ ನಾವು ಇದು ಮಾಡಿದ್ದಾರೆ, ಮ್ಯಾಂಡೇಟ್ ಮಾಡಿದ್ದಾರೆ. ಕೆಲವೊಂದು 1.5 ಟೈಮ್ಸ್ ಆಫ್ ಇಂಡಿಯಾದ ಏನು ಮಿನಿಮಮ್ MSP ಇದೆ ಅದನ್ನ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಕಂಟಿನ್ಯೂಡ್ ಗ್ರೌತ್ ಇನ್ಸ್ಟಿಟ್ಯೂಷನ್ ಕ್ರೆಡಿಟ್ ಇನ್ ಅಗ್ರಿಕಲ್ಚರಲ್ ಸೆಕ್ಟರ್. ಹಿಂದೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ವರ್ಷ ಕಡಿಮೆ ಆಗ್ತಿತ್ತು, ಒಂದು ವರ್ಷ ಜಾಸ್ತಿ ಆಗ್ತಿತ್ತು. ಹಂಗಲ್ಲ, ಇವಾಗ ಏನಪ್ಪಾ ಆಗ್ತಾ ಇದೆ ಅಂತ ಹೇಳಿದ್ರೆ ಕಂಟಿನ್ಯೂಡ್ ಗ್ರೌತ್ ಇದೆ. ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಕಂಟಿನ್ಯೂಡ್ ಗ್ರೌತ್ ಆಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ನೋಡಿ, ಫುಡ್ ಗ್ರೈನ್ಸ್ ಅಲ್ಲಿ 2021-22 ಟೋಟಲ್ 315.7 ಮಿಲಿಯನ್ ಟನ್ಸ್ ಆಫ್ ಫುಡ್ ಗ್ರೈನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗೆ ಬಂದ್ಬಿಟ್ಟು 11.3 ಫಾರ್ಮರ್ಸ್ ಕವರ್ಡ್ ಅಂಡರ್ ದ PM ಕಿಸಾನ್. ಪ್ರತಿ ವರ್ಷ ನಿಮಗೆ 6,000 ರೂಪಾಯಿ PM ಕಿಸಾನ್ ಯೋಜನೆ ಅಡಿಯಲ್ಲಿ ನಿಮಗೆ ಬರ್ತಾ ಇರುತ್ತೆ. ಟೋಟಲ್ ಎಷ್ಟಪ್ಪ ಅಂತ ಹೇಳಿದ್ರೆ 11.3 ಕೋಟಿ ರೈತರನ್ನ ಈ ಒಂದು ಯೋಜನೆ ಕವರ್ ಮಾಡಿದೆ ಅಂತ ಸ್ನೇಹಿತರೆ. ಹಾಗೆ ಬಂದ್ಬಿಟ್ಟು ಪೋಸ್ಟ್ ಹಾರ್ವೆಸ್ಟ್ ಸಪೋರ್ಟ್, ಹಾಗೆ ಕಮ್ಯುನಿಟಿ ಫಾರ್ಮ್ಸ್ ಟು ಸ್ಯಾಂಕ್ಷನ್ಸ್ ಆಫ್ 30,681 crores. ಇದು ನೆನಪಿರಲಿ ನಿಮಗೆ, ಪ್ಯೂರ್ ಹಾರ್ವೆಸ್ಟ್ ಸಪೋರ್ಟ್ ಮಾಡಲಿಕ್ಕೆ ಎಷ್ಟು ಇದು ಮಾಡಿದ್ರೆ 13,681 crore ಅಮೌಂಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಹಾಗೆ ಬಂದ್ಬಿಟ್ಟು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸ್ಕೀಮ್ ಅಂತೇಳಿ ಈ ನಾಮ್ ಅಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್. ಈ ನಾಮ್ ಇದನ್ನ ಫುಲ್ ಫಾರ್ಮ್ ಕೇಳ್ತಾರೆ. ಹಾಗೆ ಬಂದ್ಬಿಟ್ಟು ಯಾವಾಗ ಜಾರಿ ಬಂತು ಅಂತ ಕೇಳ್ತಾರೆ. ಎಷ್ಟು ಗ್ರೋತ್ ಎಷ್ಟು ಜನರನ್ನ ಎಷ್ಟು ರೈತರನ್ನ ಕವರ್ ಮಾಡಿದೆ, 1.74 crores ರೈತರನ್ನ ಈ ಒಂದು
ಸ್ಕೀಮ್ಸ್ಗಳು, ನಾಮ್ ಸ್ಕೀಮ್ಸ್ ಏನಿದೆ ಅದು ಕವರ್ ಮಾಡಿದೆ ಅಂತೆ. ಹಾಗೆ ಸರ್ವಿಸ್ ಸೆಕ್ಟರಲ್ಲಿ ಬಂದಾಗ ನಮಗೆ ಸ್ನೇಹಿತರೆ ಸ್ಟ್ರಾಂಗ್ ಗ್ರೌತ್ ಇನ್ ಸರ್ವಿಸ್ ಸೆಕ್ಟರ್. ನಿಮಗೆ ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಸರ್ವಿಸ್ ಸೆಕ್ಟರ್ ಸ್ಟ್ರಾಂಗ್ ಗ್ರೌತ್ ಇದೆ. ಎಷ್ಟು 9.1% ಸರ್ವಿಸ್ ಸೆಕ್ಟರಲ್ಲಿ ಎಷ್ಟಾಯಿತು 9.1%, 8.7 ಇಂದ 9.1%, 8.3 ಇಂದ 8.4 ಇಂದ 9.1% ಸರ್ವಿಸ್ ಸೆಕ್ಟರ್ಲ್ಲಿ ಗ್ರೋತ್ ಆಗಿದೆ. ಹಾಗೆ PM ವಿಟ್ನೆಸ್ ಸ್ಟ್ರಾಂಗೆಸ್ಟ್ ಎಕ್ಸ್ಪ್ಯಾನ್ಷನ್ ಸಿನ್ಸ್ ಜುಲೈ 22ರಿಂದ ಈ ಒಂದು ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಎಕ್ಸ್ಪ್ಯಾನ್ಷನ್ಸ್ ಆಗಿದೆ. ಹಾಗೆ ಕ್ರೆಡಿಟ್ ಗ್ರೋತ್ ಸರ್ವಿಸ್ ಟು ಅಬೌವ್ 16%. ಟೋಟಲ್ಲು ಜುಲೈ 22ಗೆ ಮಾಡಿಕೊಂಡಾಗ ನಮಗೆ ಈ ಕ್ರೆಡಿಟ್ ಗ್ರೋತ್ ಅಂದರೆ ಟೋಟಲ್ ಸರ್ವಿಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸಾಲಗಳಿಗೆ ಸಂಬಂಧಪಟ್ಟಂತೆ 16% ಜಾಸ್ತಿ ಆಗಿದೆ ಸ್ನೇಹಿತರೆ. ಹಾಗೆ ಬಂದ್ಬಿಟ್ಟು 75 ವೆರಿ ಇಂಪಾರ್ಟೆಂಟ್ 75 ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸ್, 75 ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸ್ ಅನೌನ್ಸ್ಡ್ ಫಾರ್ ಟ್ರಾನ್ಸ್ಫರಿಂಗ್ ದ ಟೆರಿಟರಿ ಸೆಕ್ಟರ್. ಟೋಟಲ್ 75 ಡಿಜಿಟಲ್ ಬ್ಯಾಂಕಿಂಗ್ ಯೂನಿಟ್ಸ್ ಅನ್ನ ಜಾರಿ ಮಾಡ್ತಾ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು UPI ಆಗಿರ್ಬೋದು, ಮತ್ತೆ ರೂಪಾಯಿ ಕಾರ್ಡ್ ಆಗಿರ್ಬೋದು, ಈ ರೀತಿ ಟೋಟಲ್ಲು 75 ಯೂನಿಟ್ಸ್ಗಳನ್ನು ಜಾರಿ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಫ್ಯಾಷನ್, ಗ್ರೋಸರಿ ಅಂಡ್ ಜನರಲ್ ಮರ್ಸೆಂಟೇಜ್ ಸರಕುಗಳಿಗೆ ಸಂಬಂಧಪಟ್ಟಂತೆ ನಿಯರ್ಲಿ 2/3 ಆಫ್ ಇಂಡಿಯನ್ ಕಾಮರ್ಸ್ ಗ್ರೋತ್ಗೆ ಇದು ಹೆಲ್ಪ್ ಮಾಡ್ತೇವೆ ಸ್ನೇಹಿತರೆ. ಇದು ಸರ್ವಿಸ್ ಸೆಕ್ಟರ್ಗೆ ಸಂಬಂಧ. ಈಗ ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಸ್ವಲ್ಪ ಗ್ರೋತ್ ಆಗಿ ಇನ್ಬಿಲ್ಟ್ ಆಗಿ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಂಪ್ಲಾಯ್ಮೆಂಟ್ ಬಿಗ್ ಟೆಂಟ್ ಅಂತ ಹೇಳ್ತೀವಿ ನೋಡಿ. ಈಗ ಆಲ್ರೆಡಿ ನಾವು ನೋಡಿದೀವಿ, ಒಬ್ಬ ವ್ಯಕ್ತಿಯ ಜೀವನ ಮಟ್ಟವನ್ನ ಅಥವಾ ಒಂದು ದೇಶದ ಜನರ ಜೀವನ ಮಟ್ಟವನ್ನ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಯಾವ್ಯಾವ ಸ್ಕೀಮ್ಗಳನ್ನ ತಂದಿದ್ದಾರೆ ಅನ್ನೋದನ್ನ ನಾವು ಈಗ ಆಲ್ರೆಡಿ ಒಂದು ಪ್ರೈವ್ ಸ್ಟ್ರಕ್ಚರ್ ಅನ್ನ ನೋಡಿದೀವಿ. ಹಾಗೆ ನೆನಪಿರಲಿ ನಿಮಗೆ ಟೋಟಲ್ 14,000 ಓವರ್ 14,500 PM3 ಸ್ಕೂಲ್ಸ್ ಟೋಟಲ್ ಬಿಲ್ಟ್ ಆಗಿದೆ ಸ್ನೇಹಿತರೆ. ಓವರ್ ಟೋಟಲ್ 14,500 ಸ್ಕೂಲ್ಗಳನ್ನ PM3 ಅಂಡರ್ ಅಲ್ಲಿ ಟೋಟಲ್ ನಮಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಟೋಟಲ್ ಯಾವಾಗ 2023 ಮತ್ತು 2027ರ ಅವಧಿಯಲ್ಲಿ 14,500 ಸ್ಕೂಲ್ಗಳನ್ನ ಯಾವ ಒಂದು ಯೋಜನೆ ಅಡಿಯಲ್ಲಿ PM3 ಒಂದು ಯೋಜನೆ ಅಡಿಯಲ್ಲಿ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು IIMs ಆಗಿರ್ಬೋದು, IITs ಆಗಿರ್ಬೋದು, ಮತ್ತೆ ಮೆಡಿಕಲ್ ಏನು ಡಿಪಾರ್ಟ್ಮೆಂಟ್ ಏನಿದ್ದಾವೆ, IIMs ಆಗಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಮತ್ತೆ IT ಸೆಕ್ಟರ್ಗೆ ಆಗಿರ್ಬೋದು, ಏನು ಇನ್ಸ್ಟಿಟ್ಯೂಷನಲ್ ಡಿಪಾರ್ಟ್ಮೆಂಟ್ಸ್ ಇದಾವೆ ಅವುಗಳನ್ನು ಕೂಡ ನಮ್ಮ ಈಗ ಏನು ಒಂದು ಲಿಮಿಟೆಡ್ ಒಂದು ಇನ್ಸ್ಟಿಟ್ಯೂಷನಲ್ ಸೆಂಟರ್ಗಳಿದ್ದಾವೆ ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಇಂಪ್ರೂವ್ಮೆಂಟ್ ಮಾಡಿದರೆ ಮತ್ತೆ ಮುಂದೆ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ. ಟೋಟಲ್ ನಮ್ಮ ಕರ್ನಾಟಕದಲ್ಲೇ ಇವಾಗ IITs ಎಲ್ಲಿ ಹಾಸನದಲ್ಲಿರಬೇಕು, ಹಾಸನದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಟೋಟಲ್ ಅಂದ್ರೆ ಲಿಮಿಟ್ ಒಂದು 20 IITs ಇದ್ದವು, ಇವಾಗ ಆಲ್ಮೋಸ್ಟ್ ಒಂದು 30-35 ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗೆ ಅರ್ಬನ್ ಎಂಪ್ಲಾಯ್ಮೆಂಟ್ ನಿಯರಿಂಗ್ ಪ್ರೀ ಪ್ಯಾಂಡಮಿಕ್ ನಿಯರ್ಸ್. ಅರ್ಬನ್ ಎಂಪ್ಲಾಯ್ಮೆಂಟ್ ಏನಿತ್ತು ಆಲ್ಮೋಸ್ಟು ನಿಮಗೆ ಈ ಒಂದು ಹಿಂದೆ ಆಗಿರೋಂಥ ಏನು ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಂಥ ವಿಚಾರ, ಅನ್ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟ ವಿಚಾರ ಆಗಿರುತ್ತೋ ಎನರ್ಮಸ್ ಆಗಿ ಒಂದು ಹ್ಯೂಸ್ ಆಗಿ ಡೆವಲಪ್ಮೆಂಟ್ ಆಗಿದೆ. ಅಂದರೆ ಒಂದು ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಏರಿಕೆಯನ್ನು ಕಂಡಿದೆ. ಹಾಗೆ ಈಗ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ EPFO ಬಗ್ಗೆ ಕೂಡ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೋಟಲ್ 1.4 ಲ್ಯಾಕ್ ಇನ್ ಫೈನಾನ್ಷಿಯಲ್ 23ಯಲ್ಲಿ ಟೋಟಲ್ ರೈಸ್ ಎಷ್ಟು 105.4 ಲಕ್ಷ ಟೋಟಲ್ ಏನು ಪೆರೋಲ್ ಮುಖಾಂತರ EPF ಮುಖಾಂತರ ಹಣವನ್ನು ತೆಗೆದುಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಟಿಲ್ ನವೆಂಬರ್ ಫೈನಾನ್ಷಿಯಲ್ ಇಯರ್ 2023 ಅಷ್ಟರಲ್ಲಿ ಜಾಸ್ತಿ ಆಗಿರೋ ಅಂತ ಹೇಳಿದ್ದಾರೆ. ಸ್ನೇಹಿತರೆ ಈ ಏನು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸಪ್ಲೈಂಟ್ ಒಂದು ಬ್ರೈಪ್ ಆಗಿ ಒಂದು ಸಣ್ಣದಾಗಿ ನೋಡ್ತಾ ಬಿಗ್ ಟೆಂಟ್ ಅಂತ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ಳಿ, ಬಿಗ್ ಟೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪ ನೀವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮಗೆ ಸೋಷಿಯಲ್ ಸರ್ವಿಸ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಕೀವಿಂಗ್ ದ ಪೇಸ್ ವಿತ್ ದ ಗ್ರೋವಿಂಗ್ ಇಂಪಾರ್ಟೆನ್ಸ್ ಆಫ್ ದ ಸೆಕ್ಟರ್, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ನಿಮಗೆ ಪ್ರೋಗ್ರಾಮಿಂಗ್ ಲೇಬರ್ ಆ್ಯಂಡ್ ರಿಫಾರ್ಮ್ ಮೆಜರ್ಸ್ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಮತ್ತೆ ಇಂಪ್ರೂವ್ಮೆಂಟ್ ಆ್ಯಂಡ್ ಟ್ರೆಂಡ್ಸ್ ಏನಿದೆ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಆಧಾರ್ ಮೆನಿ ಅಚೀವ್ಮೆಂಟ್ಸ್ ಆಫ್ ವಿನಿಕ್ಯೂ ಐಡೆಂಟಿಟಿ, ಏನೇನು ಇಂಪ್ರೂವ್ಮೆಂಟ್ ಆಗಿದೆ. ಈಗ ಆಧಾರ್ ಏನು ನಮಗೆ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ಅದರಲ್ಲಿ ಟೆಕ್ನಾಲಜಿ ವಿಚಾರ ಆಗಿರಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾವ ರೀತಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು 155ನೇ ಪೇಜ್ ನಂಬರಲ್ಲಿ ಕೊಟ್ಟಿದ್ದಾರೆ. ಹೀಗೆ ಬಹಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಗಳನ್ನು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತ ಏನೇನು ಅಭಿವೃದ್ಧಿ ಆಗಿದೆ, ಏನೇನು ಸ್ಕೀಮ್ಸ್ಗಳಿದ್ದಾವೆ, ಏನೇನು ಪ್ರೋಗ್ರಾಮ್ಸ್ ಇದಾವೆ ಎಲ್ಲದನ್ನು ಕೂಡ ಈ ಒಂದು ಸ್ಲೈಡ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಎನ್ಹಾನ್ಸಿಂಗ್ ರೂರಲ್ ಗವರ್ನೆನ್ಸ್ಗೆ ಯಾವ ರೀತಿ ಗ್ರೋತ್ ಆಗಬೇಕು ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಕೊಟ್ಟಿದ್ದಾರೆ.
ಹಾಗೆ ಬಂದ್ಬಿಟ್ಟು ಇಂಡಿಯನ್ಸ್ ಆಸ್ಪಿಂಗ್ ದ ರೂರಲ್ ಎಕಾನಮಿ, ಅಂದರೆ ಗ್ರಾಮೀಣ ಎಕಾನಮಿಗೆ ಯಾವ ರೀತಿ ಕ್ರಮಬದ್ಧತೆಗಳನ್ನು ತೆಗೆದುಕೊಂಡಿದ್ದಾರೆ ಇಂಪ್ರೂವ್ಮೆಂಟ್ ಆಗಿ, ಅದು ಕೂಡ ಸಂಪೂರ್ಣವಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ನೋಡ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ. ಇದು ಸ್ನೇಹಿತರೆ ಈ ಒಂದು ಇದು ಬಂದ್ಬಿಟ್ಟು ಎಲ್ಲದನ್ನು ಇದನ್ನ ಆಲ್ರೆಡಿ ನಿಮಗೆ ಕವರ್ ಮಾಡಿದ್ದೀವಿ. ಅಂದರೆ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ಗೆ ಅದೇ ಏನು ನಮ್ಮ ಎಕನಾಮಿಕ್ ಸರ್ವೆ ಏನು ಒಳಗೊಂಡಿದೆ, ಯಾವ ರೀತಿ ನಮ್ಮ ಒಂದು ಇಂಡಿಯನ್ ಎಕಾನಮಿ ಗ್ರೋತ್ ಆಗಲಿಕ್ಕೆ ಪ್ಯಾಂಡಮಿಕ್ ಸಿಚುವೇಶನ್ ಮತ್ತು ಈ ಒಂದು ವಾರ್ ಸಿಚುವೇಶನಲ್ಲಿ ಯಾವ ರೀತಿ ಚಾಲೆಂಜಸನ್ನು ಫೇಸ್ ಮಾಡಿ ಯಾವ ರೀತಿ ಗ್ರೋತ್ ಆಗಿದೆ ಅನ್ನೋದನ್ನು ಮೊದಲನೇ ಪ್ಯಾರಲ್ಲಿ ನೋಡ್ತೀರಾ. ಹಾಗೆ ಬಂದ್ಬಿಟ್ಟು ಮೀಡಿಯಂ ಟರ್ಮ್ ಗ್ರೋತ್ ಔಟ್ಲುಕ್ ಆ್ಯಂಡ್ ವಿತ್ ಆಪ್ಟಿಮಿಸಮ್ ಹೋಪ್ ಅಂತ ಹೇಳಿ ಇದ್ರ ಬಗ್ಗೆ ನೀವು ಏನಾದರೂ ಡೀಪಾಗಿ ನೋಡ್ಕೊಳ್ತೀರಾ ಅಂತ ನೋಡ್ಕೊಳ್ಬೋದು. ಆಲ್ರೆಡಿ ನಿಮಗೆ ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಪಾಯಿಂಟ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ನಿಮಗೆ ಡೀಪಾಗಿ ನೋಡ್ತೀರಾ ಅಂತ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ಸ್ ಏನು ಚಾಪ್ಟರ್ ಇದೆ ಅದನ್ನು ನಿಮಗೆ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಆಲ್ರೆಡಿ ಇದನ್ನು ಕೂಡ ಡಿಸ್ಕಸ್ ಆಗಿದೆ ನಿಮಗೆ. ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಇಮಿಡಿಯೇಟ್ ಆ್ಯಂಡ್ ಗುಡ್ ಇಯರ್. ಓಕೆ, ಇನ್ಫ್ಲೇಷನ್ ಅನ್ನು ಕೂಡ ನಿಮಗೆ ವಿವರವಾಗಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಇದೊಂದು ಇಂಪಾರ್ಟೆಂಟ್ ವಿಚಾರ, ಯಾಕಂತ ಹೇಳಿದ್ರೆ ರೀಸೆಂಟ್ಲಿಯಾಗಿ ಅತಿ ಹೆಚ್ಚು ಕ್ವಶನ್ಸ್ಗಳನ್ನ ಕ್ಲೈಮೇಟ್ ಚೇಂಜ್ ಮೇಲೆ ನೀವು ಕೇಳ್ತಾ ಇದ್ದಾರೆ. ಏನಪ್ಪ ಇದರಲ್ಲಿ ನೀವು ನೋಡ್ಕೊಳ್ಬೇಕಾದ ಅಂಶ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಅಂಡ್ ಎನ್ವೈರನ್ಮೆಂಟ್ ಪ್ರಿಪೇರಿಂಗ್ ಟು ಫೇಸ್ ದ ಫ್ಯೂಚರ್. ಮುಂದಿನ ದಿನಗಳನ್ನು ನಾವು ಕೆಲವೊಂದು ವಿಚಾರದಲ್ಲಿ ಈ ಕ್ಲೈಮೇಟಿಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡ್ಕೊಳ್ಳೋಣ ಸ್ನೇಹಿತರೆ. ಇಂಡಿಯಾ ಹ್ಯಾಸ್ ಅಚೀವ್ಡ್ ನ್ಯಾಷನಲ್ ಟೋಟಲ್ NDC ಟಾರ್ಗೆಟ್ 40% ಆಫ್ ಇನ್ಸ್ಟಾಲ್ಡ್ ಈಗ ಆಲ್ರೆಡಿ ನಾವು ನೋಡ್ತಾ ಇರ್ಬೋದು. ನಮ್ಮ ಪ್ರೆಸೆಂಟ್ ಗವರ್ಮೆಂಟ್ ಬಂದ್ಬಿಟ್ಟು ಅಂದ್ರೆ ಏನು ಪ್ರೆಸೆಂಟ್ ಗವರ್ಮೆಂಟ್ ಇದೆ ಅತಿ ಹೆಚ್ಚು ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. 40% ಅನ್ನು ಅಚೀವ್ಮೆಂಟ್ ಮಾಡಿದೆ ಅಂತೆ. ಈ ಮುಂದಿನ ದಿನಗಳಲ್ಲಿ ನಮಗೆ ಕಾಣಿಸಿರ್ಬೋದು ಫ್ಯೂಯಲ್ ವಿಚಾರದಲ್ಲಿ ಎಲ್ಲಾ ಕಂಟ್ರಿಗಳು ಕೂಡ ಏನು ಮೇಜರ್ ಒಂದು ಪ್ರಾಬ್ಲಮ್ ಅಂತ ಏನು ಅರೈಸ್ ಆಗುತ್ತೆ ಅದು ಇಂಧನದ ವಿಚಾರದಲ್ಲಿ ಅರೈಸ್ ಆಗಿ ಮುಂದಿನ 20 ವರ್ಷಗಳ ಅಥವಾ ಮುಂದಿನ 10 ವರ್ಷಗಳಲ್ಲಿ ಇಂಧನದ ವಿಚಾರದಲ್ಲಿ ನಾವು ಪ್ರತಿಯೊಂದು ಕಂಟ್ರಿನೂ ಕೂಡ ಫೇಸ್ ಮಾಡಬೇಕಾಗುತ್ತೆ. ಆ ವಿಚಾರದಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ನಿಮಗೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ರೈಸಿಂಗ್ ಶೇರ್ ಆಫ್ ನಾನ್ ಫ್ಯಾಸಿಲ್ ಫ್ಯೂಯಲ್ ಸೋರ್ಸಸ್ ಇನ್ ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ. ಹಾಗೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್, ಈಗಾಗಲೇ ನಮ್ಮ ದೇಶ ಗ್ರೀನ್ ಹೈಡ್ರೋಜನ್ ವಿಚಾರದಲ್ಲಿ ಟಾಪ್ ನಂಬರ್ 1 ಅಲ್ಲಿ ಅಂದ್ರೆ ರಿಸರ್ಚ್ ವಿಚಾರ ಆಗಿರಲಿ ಅದಕ್ಕೆ ಇಂಪ್ರೂವ್ಮೆಂಟ್ ವಿಚಾರ ಆಗಿರಲಿ ಟಾಪ್ 1 ಅಲ್ಲಿ ಕಂಡು ಬರ್ತಾ ಇದೆ ನಮ್ಮ ದೇಶ. ಹಾಗೆ ಬಂದ್ಬಿಟ್ಟು ಎ ಮಾಸ್ ಇಂಪ್ರೂವ್ಮೆಂಟ್ ಇನ್ ಲೈಫ್ ಸ್ಟೈಲ್ ಆಫ್ ಎನ್ವೈರನ್ಮೆಂಟ್ ಅಲ್ಲಿ ಈಗಾಗಲೇ ನಮ್ಮ ವಾಯು ಗುಣಮಟ್ಟವನ್ನು ಕಡಿಮೆ ಮಾಡೋದ್ರಾಗಿರಲಿ ಮತ್ತೆ ಎನ್ವೈರನ್ಮೆಂಟ್ಗೆ ಏನಾದ್ರು ಇಂಪ್ಯಾಕ್ಟ್ ಅನ್ನು ಬೀರ್ತಾ ಇದ್ರೆ ಆ ವಿಚಾರದಲ್ಲಿ ಏನಾದರೂ ಸ್ಟೆಪ್ಸ್ಗಳನ್ನ ತೆಗೆದುಕೊಳ್ಳೋದ್ರೆ ಆ ವಿಚಾರದಲ್ಲೂ ಕೂಡ ಒಂದು ಮೇಜರ್ ಸ್ಟೆಪ್ಸ್ಗಳನ್ನು ಏನೇನು ತಗೊಂಡಿದ್ವಿ ಅಂತ ಹೇಳಿ ಸಂಪೂರ್ಣವಾಗಿ ವಿವರವಾಗಿ ಇದು ಮಾಡಿದ್ದಾರೆ. ಹಾಗೆ ಸೋವೆರಿಯನ್ ಗ್ರೀನ್ ಬ್ಯಾಂಡ್ ಫ್ರೇಮ್ವರ್ಕ್ ಲಾಂಚ್ಡ್. ಈ ಒಂದು ನೆನಪಿರಲಿ, ಸೋವೆರಿಯನ್ ಗ್ರೀನ್ ಬಾಂಡ್ ಫ್ರೇಮ್ವರ್ಕ್ ಅನ್ನ ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ನೇಹಿತರೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂಡ್ ವಾಚ್ಫುಲ್ ಅಂಡ್ ಹೋಪ್ಫುಲ್ ನೋಡಿ, ಪರ್ಸೆಂಟೇಜ್ ಎಕ್ಸ್ಪೋರ್ಟ್ಸ್. ಈಗ ನೋಡಿ ಎಕ್ಸ್ಟರ್ನಲ್ ಸೆಕ್ಟರ್ ಅಂಡ್ ವಾಚ್ಫುಲ್ ಅಂಡ್ ಹೋಪ್ಫುಲ್ ಅಂತ ಹೇಳಿದ್ರೆ ಮುಂದೆ ಯಾವ ರೀತಿ ನಾವು ಹೋಪ್ಫುಲ್ ಮಾಡಿರ್ಬೋದು ಮತ್ತೆ ಎಕ್ಸ್ಟರ್ನಲ್ ಸೆಕ್ಟರ್ ಯಾವ ರೀತಿ ಇಂಪ್ಯಾಕ್ಟ್ ಬೀರುತ್ತೆ. ಪರ್ಸೆಂಟೇಜ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಸರಕುಗಳ ಏನು ಎಕ್ಸ್ಪೋರ್ಟ್ಸ್ ಇದೆ, ರಫ್ತಿ ಇದೆ, US 3.3 ವೆರಿ ಇಂಪಾರ್ಟೆಂಟ್, 332.8 ಬಿಲಿಯನ್ ಡಾಲರ್, ಆಲ್ಮೋಸ್ಟ್ $8 ಬಿಲಿಯನ್ ಅಷ್ಟು ಇಂಪ್ರೂವ್ಮೆಂಟ್ ಅನ್ನು 2022ರಲ್ಲಿ ಇದಾಗಿದೆ. ಟೋಟಲ್ ಆಲ್ಮೋಸ್ಟ್ 16% ಇಂಪ್ರೂವ್ಮೆಂಟ್ ಸರಕುಗಳ ರಫ್ತಿನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟು 332.8 ಬಿಲಿಯನ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತೆ. ಹಾಗೆ ಬಂದ್ಬಿಟ್ಟು ಇಂಡಿಯಾ ಇಸ್ 7th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್. ಈಗ ಇಂಡಿಯಾ ಬಂದ್ಬಿಟ್ಟು ಪ್ರತಿ ಒಂದು ವರ್ಲ್ಡ್ ಅಲ್ಲಿ ನಾವು ಕಂಟ್ರಿಯಲ್ಲಿ ಕಂಪೇರ್ ಮಾಡ್ತಾ ಹೋದಾಗ 7ನೇ ಒಂದು ಲಾರ್ಜೆಸ್ಟ್ ಕಂಟ್ರಿ ಅಂತೆ ಎಕ್ಸ್ಪೋರ್ಟ್ ಮಾಡೋ ವಿಚಾರದಲ್ಲಿ. ಇದೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಹಾಗೆ ಲಾರ್ಜೆಸ್ಟ್ ರಿಸಿಪಿಯಂಟ್ ರೆಮಿಟೆನ್ಸ್ ಅಂತ ಈಗ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂತ ಹೇಳಿದ್ರೆ ಏನು ಅನಿವಾಸಿ ದೇಶಗಳಿರ್ತಾರೆ ಅವರು ಕಳಿಸುವಂಥ ಅಮೌಂಟನ್ನು ನಾವು ಅಂದರೆ ಅವರು ಕಳಿಸುವಂಥ ಏನು ಡಾಲರ್ ಮುಖಾಂತರ ಅಥವಾ ಅಮೌಂಟ್ ಮುಖಾಂತರ ಏನು ನಮ್ಮ ಇಂಡಿಯಾಕ್ಕೆ ಕಳಿಸ್ತಾರಲ್ಲ ಮನಿಯನ್ನು, ಅದನ್ನು ನಾವೇನು ಹೇಳ್ತೀವಿ ರಿಸಿಪಿಯಂಟ್ ರೆಮಿಟೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ನಂಬರ್ 1 ಇದ್ದೀವಿ. ಆಲ್ರೆಡಿ ಹೇಳಿದೀವಿ 100 ಬಿಲಿಯನ್ ದಾಟಿದೆ ಅಂತ ಹೇಳಿದೀವಿ ಈಗ. ಹಾಗೆ ಬಂದ್ಬಿಟ್ಟು ಇಂಡಿಯಾ ಬೆಟರ್ ಪ್ಲೇಸ್ ಇನ್ ಟರ್ಮ್ ಆಫ್ ಕಂಫರ್ಟೇಬಲ್ ಫಾರೆಕ್ಸ್ ರಿಸರ್ವ್ಸ್. ಏನು ನಾವು ಅಷ್ಟು ಭಯ ಪಡ್ಕೊಳ್ಳೋ ಇದ್ರೆ ಈಗ ಆಲ್ರೆಡಿ ಏನು ಇಂಡಿಯಾ ಮತ್ತು ಇದು ಪಾಕಿಸ್ತಾನ ಮತ್ತು ಶ್ರೀಲಂಕಾಕ್ಕೆ ಆದ ಕೆಲವೊಂದು ಕಂಟ್ರಿಗಳಿಗೆ ಆದಂತಹ ಇಂಪ್ಯಾಕ್ಟ್ಗಳು ಫಾರಿನ್ ರಿಸರ್ವ್ ವಿಚಾರದಲ್ಲಿ ಇಂಡಿಯಾದ ಮೇಲೆ ಯಾವ ರೀತಿ ಅಷ್ಟು ಪರಿಣಾಮಗಳನ್ನ ಬೀರೋ ಸಿಚುವೇಶನ್ ಅಲ್ಲಿ ನಾವಿಲ್ಲ ಅಂತೇಳಿ ಈ ಒಂದು ಸ್ಲೈಡಲ್ಲಿ ನಾವು ತಿಳ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಬಂದ್ಬಿಟ್ಟು
State of the economy 2022 then broad based economy service across the sector wise. ರಿಟೇಲ್ ಇನ್ಫ್ಲೇಷನ್ ಬ್ಯಾಕ್ ವಿತ್ ಇನ್ RBI ಟಾರ್ಗೆಟ್. ಈಗ ಆಲ್ರೆಡಿ ನಾವು ಫೇಸ್ ಮಾಡ್ತಿದ್ವಿ 11.2% ಆಫ್ ಇನ್ಫ್ಲೇಷನ್ ಇದೆ ರಿಟೇಲಲ್ಲಿ. ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಷನ್ ಏನು ರಿಟೇಲ್ ಇನ್ಫ್ಲೇಷನ್ ಫೇಸ್ ಮಾಡ್ತಿದ್ದೀವಿ ಅದು ಕಮ್ ಬ್ಯಾಕ್ ರೆಡ್ಯೂಸ್ ಆಗ್ತಾ ಬರ್ತಾ ಇದೆ. ಹಾಗೆ ಪ್ರೈವೇಟ್ ಸೆಕ್ಟರಲ್ಲಿ ಏನು ಕಾರ್ಪೊರೇಟ್ ಆರ್ಡರ್ ಆಗಿರ್ಬೋದು, ಪ್ರೈವೇಟ್ ನಮ್ಮ ಏನು ಉತ್ಪಾದನೆ ಆಂತರಿಕ ಉತ್ಪಾದನೆ ಆಗಿರ್ಬೋದು, ಅದರಲ್ಲಿ ಪಿಕಪ್ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಯಾವುದೇ ರೀತಿ ಮತ್ತೆ ವಾಪಸ್ ಹೋಗ್ತಾ ಇಲ್ಲ. ಹಾಗೆ ಬಂದ್ಬಿಟ್ಟು ಇಂಡಿಯನ್ ರುಪೀಸ್, ನಮ್ಮ ಇಂಡಿಯನ್ ರುಪೀಸ್ ಬಂದ್ಬಿಟ್ಟು ಎಲ್ಲಾ ಕಡೆ ಆಲ್ರೆಡಿ ನಮಗೆ ಡಾಲರ್ ವಿರುದ್ಧ ನಮ್ಮ ಇಂಡಿಯನ್ ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇರಬಹುದು. ಆದರೆ ಬೇರೆ ಕಂಟ್ರಿಗಳಿಗೆ ಹೋಲಿಸ್ಕೊಂಡಾಗ, ಬೇರೆ ಕಂಟ್ರಿಗಳ ಕರೆನ್ಸಿಗಳೇ ಹೋಲಿಸ್ಕೊಂಡಾಗ ನಮ್ಮ ಇಂಡಿಯನ್ ರುಪೀಸ್ ವೆಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮತ್ತೆ ಸ್ಟೇಬಲ್ ಪೊಸಿಷನ್ ನ ಫೇಸ್ ಮಾಡ್ತಾ ಇದೆ ಸ್ನೇಹಿತರೆ. ಹಾಗೆ ಈಗ ಆಲ್ರೆಡಿ ಡಿಸ್ಕಸ್ ಆಗಿದೆ, ಇವು ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಒಂದು ವ್ಯೂಕೆಂಟ್ ಒಂದು ಪೊಸಿಷನ್ ಅಂದ್ರೆ ಒಂದು ಫ್ಲೆಕ್ಸಿಬಲ್ ಒಂದು ಬ್ಯಾಲೆನ್ಸ್ ಪೊಸಿಷನ್ ನ ಟ್ಯಾಕ್ಸ್ ಕಲೆಕ್ಷನ್ ವಿಚಾರದಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ ಸ್ನೇಹಿತರೆ. ಇದು ಕೊನೆಯ ಸ್ಲೈಡ್ ಆಗಿತ್ತು. ಇಲ್ಲಿ ನಿಮಗೆ ನಾನು ಎಕನಾಮಿಕ್ ಸರ್ವೇನ ಸ್ನೇಹಿತರೆ ಸಂಕ್ಷಿಪ್ತವಾಗಿ ಕಮಿಂಗ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ನಾನು ವಿವರವಾಗಿ ತಿಳಿಸಿದ್ದೀನಿ. ಜಸ್ಟ್ ನೀವು ಏನಪ್ಪ ಮಾಡಿ ಅಂತ ಹೇಳಿದ್ರೆ, ಈ ಒಂದು ಸ್ಲೈಡ್ ಏನು ನಾನು ಈ 1 hour ವಿಡಿಯೋ ಇದೆ ಕರೆಕ್ಟಾಗಿ ವಾಚ್ ಮಾಡಿ. ಇಂಪಾರ್ಟೆಂಟ್ ಫ್ಯಾಕ್ಟರ್ಗಳನ್ನು ನಿಮಗೆ ಇಂಪಾರ್ಟೆಂಟ್ ಏನು ಪಾಯಿಂಟ್ಸ್ಗಳನ್ನು ನಿಮಗೆ ಇಲ್ಲಿ ಟೋಟಲ್ ಓಲ್ ಏನು ಎಕನಾಮಿಕ್ ಸರ್ವೆ ಇದೆ ಆ ಓಲ್ ಎಕನಾಮಿಕ್ ಸರ್ವೆಯನ್ನು ಒಂದು ಬ್ರೈಪ್ ಆಗಿ ಅನಲೈಸ್ ಮಾಡಿ ನಿಮ್ಮ ಎದುರುಗಡೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದು ಇವತ್ತಿನ ಸಂಚಿಕೆ ಆಗಿತ್ತು ಸ್ನೇಹಿತರೆ. ಇಲ್ಲಿ ನೋಡಿ, ನಮ್ಮ ಅಚೀವರ್ಸ್ ಕೋಚಿಂಗ್ ಸೆಂಟರ್ ನಲ್ಲಿ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟದಾಗಿರ್ಬೋದು, ಮತ್ತೆ PGCET ಗೆ ಸಂಬಂಧಪಟ್ಟದಾಗಿರ್ಬೋದು, ನೀಟಿಗೆ ಸಂಬಂಧಪಟ್ಟದಾಗಿರ್ಬೋದು, KS PSI ಮತ್ತೆ PC ಇವುಗಳಿಗೆ ನೀವೇನಾದ್ರೂ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದಂತ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ನೀವು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಈ ಕೆಳಗಿನ ಅಡ್ರೆಸ್ಸಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಸ್ನೇಹಿತರೆ, ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ನೀವೇನಾದ್ರೂ ಕರೆಂಟ್ ಅಫೇರ್ಸ್ ಅನ್ನ ಡೈಲಿ ವೈಸ್ ಪ್ರಿಪೇರ್ ಆಗ್ತಾ ಇದ್ರೆ, ಒಂದು ಉತ್ತಮವಾದ ಕರೆಂಟ್ ಅಫೇರ್ಸ್ ಗುಣಮಟ್ಟದ ಕ್ವಾಲಿಟಿ ವೈಸ್ ನಿಮಗೆ ಬೇಕು ಅಂತ ಹೇಳಿದ್ರೆ, ಡೈಲಿ ವೈಸ್ ನಿಮಗೆ ಕರೆಂಟ್ ಅಫೇರ್ಸ್ ಬೇಕಂತ ಹೇಳಿದ್ರೆ ನಮ್ಮ ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮಗೆ ಪಿಕ್ಚರ್ ವೈಸ್ ಫ್ರೇಮ್ ವೈಸ್ ಎಕ್ಸ್ಪ್ಲನೇಷನ್ ನಿಮಗೆ ನಮ್ಮ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಹಾಗೆ ಬಂದ್ಬಿಟ್ಟು ನೀವೇನಾದ್ರೂ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಟಾಪಿಕ್ ವೈಸ್ ಮಾಕ್ ಟೆಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಅಂತ ಹೇಳಿದ್ರೆ ನಮ್ಮ ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಟಾಪಿಕ್ ವೈಸ್ ನೀವು ಮಾಕ್ ಟೆಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು. ಎಕ್ಸಾಂಪಲ್ ಇಲ್ಲಿ ಸಿಂಪ್ಲಿಫಿಕೇಶನ್ ಅಂತ ನೋಡಿ, ನಂಬರ್ ಸೀರೀಸ್ ಇದೆ, ಆ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ನೀವು ಪ್ರಾಕ್ಟೀಸ್ ಮಾಡಬಹುದು. ಯಾವುದೂ ಕೂಡ ಇದು ನಿಮಗೆ ಫೀಸ್ ಇರಲ್ಲ, ನೀವು ಇದನ್ನ ನೀವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಪಡಿಬಹುದು. ಸ್ನೇಹಿತರೆ, ಏನಾದರೂ ನೀವು ನಮ್ಮ ಅಚೀವರ್ಸ್ ಅಕಾಡೆಮಿ ಕೋಚಿಂಗ್ ಸೆಂಟರ್ಗೆ ಭೇಟಿ ಆಗ್ತಿದ್ದೀರ ಅಂತ ಹೇಳಿದ್ರೆ ಈ ಕೆಳಗಿನ ಅಡ್ರೆಸ್ಗೆ ಮತ್ತೆ ಈ ಕೆಳಗಿನ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಅಚೀವರ್ಸ್ ಅಕಾಡೆಮಿ ವೆಬ್ಸೈಟ್ ಅಲ್ಲಿ ಅಂದ್ರೆ ಕಂಟೆಂಟೆಡ್ ಏನಾದರೂ ಓರಿಯೆಂಟೆಡ್ಗೆ ನೀವು ಭೇಟಿ ಆಗ್ತೀರಾ ಅಂತ ಹೇಳಿದ್ರೆ ನಮ್ಮ ಅಚೀವರ್ಸ್ ಅಕಾಡೆಮಿ Shivamogga.com ವೆಬ್ಸೈಟ್ಗೂ ಕೂಡ ನೀವು ಭೇಟಿ ಆಗ್ಬೋದು. ಹಾಗೆ ಬಂದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಮುಖಾಂತರ ಈ ಮೇಲಿನ ಕಂಟೆಂಟ್ ಆಗಿರ್ಬೋದು ನೋಡಿ, ಇಂಗ್ಲಿಷ್ ಮತ್ತೆ ಕನ್ನಡ ಡೈಲಿ ನ್ಯೂಸ್ ಪೇಪರು ಮತ್ತೆ ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ನಿಮಗೆ. SSC ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಕ್ವಾಲಿಟಿ ಆಫ್ ಕಂಟೆಂಟ್ ವೈಸ್ ನಿಮಗೆ ಇಂಗ್ಲಿಷ್ ಮೆಟೀರಿಯಲ್ ಸಿಗುತ್ತೆ ನಿಮಗೆ. PSIಗೆ ಸಂಬಂಧಪಟ್ಟಂತೆ ಎಸ್ಸೆ ರಿಸರ್ಚಸ್ ಆಗಿಬಿಟ್ಟು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟ ಇರೋದು ಮತ್ತೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳು ನಿಮಗೆ ಬ್ರೈಪ್ ಅನಾಲಿಸಿಸ್ ವ್ಯವಸ್ಥೆ ಸಿಗುತ್ತೆ ನಿಮಗೆ. ಇಲ್ಲಿ ಮಾಡೆಲ್ ಕ್ವಶನ್ಸ್ ಪೇಪರ್ ಸಿಗುತ್ತೆ. ಹಾಗೆ ಡೈಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ವೀಕ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ಮ್ಯಾಗಝೀನಿಗೆ ಸಂಬಂಧಪಟ್ಟಂತ ನಿಮಗೆ ವೆಲ್ ಕಂಟೆಂಟೆಡ್ ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇದು ಕೂಡ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಮತ್ತೆ ಇಂಪಾರ್ಟೆಂಟ್ ವಿಡಿಯೋ ಕ್ಲಾಸಸ್, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರೆಸೆಂಟ್ ಆಗಿ ಯಾವ್ದಾದ್ರು ಒಂದು ಎಕ್ಸಾಮ್ ಆಗ್ತಾ ಇದ್ರೆ ನಿಮಗೆ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಆಯ್ಕೆ ಮಾಡಿಕೊಂಡು ಆ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿಗೆ ಕಾನ್ಸೆಪ್ಟ್ ವೈಸ್ ಇಂಪಾರ್ಟೆಂಟ್ ವಿಡಿಯೋಗಳನ್ನ ನಿಮಗೆ ಮಾಡ್ತೀವಿ. ಹಾಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಇನ್ಸ್ಟಂಟ್ ನಿಮಗೆ ದೊರೆಯುವಂತೆ ನಮಗೆ ಮಾಡ್ತೀವಿ. ಜೊತೆ ನೀವು ನಮ್ಮ ವೆಬ್ಸೈಟ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಇವೆಲ್ಲದನ್ನು ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀವಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಸಂಚಿಕೆಯಲ್ಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.